Okay, my dear students, today I would like to discuss with you a very important, very notable person, the great Greek dramatist. You know, no one can complete MA without Shakespeare. Shakespeare did not complete his MA. Shakespeare cannot complete his MA, but no one can complete ವಿತೌಟ್ ಶೇಕ್ಸ್ಪಿಯರ್. ಇವತ್ತು ಶೇಕ್ಸ್ಪಿಯರ್ ಅಂತಕ್ಕಂಥವ್ರು ಒಬ್ಬ ಗ್ರೀಕ್ನ ಸುಪ್ರಸಿದ್ಧ ನಾಟಕಕಾರ MAಯನ್ನು ಮಾಡಿಲ್ಲ. ಆದರೆ ಇವತ್ತು MA ಅಂದರೆ ಮಾಸ್ಟರ್ ಆಫ್ ಆರ್ಟ್ಸನ್ನು, ಸ್ನಾತಕೋತ್ತರ ಪದವಿಯನ್ನು ಶೇಕ್ಸ್ಪಿಯರ್ ಇಲ್ಲದೆ ಕಂಪ್ಲೀಟೇ ಆಗಲ್ಲ. ಅಂದರೆ ಅದಕ್ಕೆ ಅವನನ್ನು ನಾವು ತುಂಬ ನೋಟೆಬಲ್ ಪರ್ಸನ್ ಅಂತ ಕರಿತೀವಿ. ಅಂದರೆ ತುಂಬ ಗುರುತರವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ 15-16ನೇ ಶತಮಾನದಲ್ಲಿ ನೋಡಿ, 15-16ನೇ ಶತಮಾನದಲ್ಲಿ ಅವನು ತುಂಬ ಸುಪ್ರಸಿದ್ಧವಾದಂತಹ ನಾಟಕಕಾರನಾಗಿ ಬೆಳೀತಾನೆ. ನಾಟಕಗಳಿಗೆ ಫೇಮಸ್ ಯಾರಪ್ಪ, ನಾಟಕಕಾರರಲ್ಲಿ ಫೇಮಸ್ ಯಾರಪ್ಪ ಅಂತಂದರೆ ಇಡೀ ವರ್ಲ್ಡಲ್ಲಿ ನಾನು ಹೇಳೋದು ಮಟ್ಟಿಗೆ ಶೇಕ್ಸ್ಪಿಯರ್ ನಾಟಕಗಳು ಕೆಲವೊಂದು ಹ್ಯಾಪಿ ಎಂಡಿಂಗ್ ಇದೆ. ಅಂದರೆ ಇನ್ ದಿ ಎಂಡ್ ಆಫ್ ದಿ ಸ್ಟೋರಿ ದಿ ಹೀರೋ ಆರ್ ದಿ ಹೀರೋಯಿನ್ ಡೈಡ್. ಅಂದರೆ ಕಥೆಯ ಕೊನೆ ಭಾಗದಲ್ಲಿ ಹೀರೋ, ನಾಯಕ ಅಥವಾ ನಾಯಕಿ ಸತ್ತು ಹೋದರೆ ಅದು ತುಂಬ ಏನಾಗುತ್ತೆ, ಏನಂತ ಕರಿತೀವಿ, ಅನ್ಹ್ಯಾಪಿ ಎಂಡಿಂಗ್ ಅಂತ ಕರಿತೀವಿ, ದುಃಖಾಂತ್ಯ, ಟ್ರ್ಯಾಜಿಡಿ ಡ್ರಾಮಾಸ್ ಅಂತ ಕರಿತೀವಿ. ಇನ್ ದಿ ಎಂಡ್ ಆಫ್ ದಿ ಸ್ಟೋರಿ, ಒಂದು ನಾಟಕದ ಕಥೆಯ ಒಂದು ಕೊನೆಯ ಭಾಗದಲ್ಲಿ ಯಾವ ಪಾತ್ರಗಳಿಗೂ ಏನೂ ಆಗದಂಗೆ ಎಂಡಿಂಗ್ ವಿತ್ ಹ್ಯಾಪಿ, ಎಂಡಿಂಗ್ ವಿತ್ ಕಾಮಿಡಿ, ಹಾಸ್ಯೆಯಿಂದ ಎಂಡ್ ಆದರೆ ನಾಟಕಗಳು, ಅವುಗಳನ್ನೇನಂತ ಕರಿತೀವಿ ನಾವು ಟ್ರ್ಯಾಜಿಡಿ ಅಂತ ಕರಿತೀವಿ. ಇನ್ನೂ ಕೆಲವು ಹಿಸ್ಟಾರಿಕಲ್ ಡ್ರಾಮಾಸನ್ನು ಬರೀತಾನೆ, ಕೆಲವು ದುಃಖಾಂತ ನಾಟಕ ಟ್ರ್ಯಾಜಿಡಿ ಡ್ರಾಮಾಸ್ ಬರೀತಾನೆ, ಅದರಲ್ಲೂ ಫೇಮಸ್ ಆಗ್ತಾನೆ. ದೆನ್ ಕಾಮಿಡಿ ಡ್ರಾಮಾಸನ್ನು ಫೇಮಸ್ ಆಗ್ತಾನೆ. ನೆಕ್ಸ್ಟ್ ಕಾಮಿಡಿ ಆ್ಯಂಡ್ ಟ್ರ್ಯಾಜಿಡಿ ಎರಡು ಮಿಕ್ಸಪ್ ಮಾಡಿರ್ತಾನೆ. ಇನ್ನು ಕೆಲವು ಹಿಸ್ಟಾರಿಕಲ್ ಡ್ರಾಮಾಸನ್ನು ಬರೀತಾನೆ. ನಿಮ್ಗೆ ಗೊತ್ತಿರ್ಬೋದು ರೋಮಿಯೋ ಜೂಲಿಯೆಟ್, ಜೂಲಿಯಸ್ ಸೀಸರ್, ದಿ ಮರ್ಚೆಂಟ್ ಆಫ್ ವೆನೀಸ್, ಹ್ಯಾಮ್ಲೆಟ್, ಎಕ್ಸೆಟ್ರಾ. ಸುಮಾರು ಹಿ ರೋಟ್ ಮೋರ್ ದ್ಯಾನ್ 30 ಪ್ಲೇಸ್, 30ಕ್ಕಿಂತ ಅಧಿಕವಾಗಿರ್ತಕ್ಕಂಥ ನಾಟಕಗಳನ್ನು ಬರೆದಿದ್ದಾನೆ, ಆಡಿಸಿದ್ದಾನೆ. ಇದು ನಿಮಗೆ ಕನ್ಫ್ಯೂಷನ್. ವಿದ್ಯಾರ್ಥಿಗಳೇ, ಒಂದು ಕಥೆಯನ್ನು ಹೇಳ್ತೀನಿ ಕೇಳಿ. ಕತೆ ಕೇಳಿದ್ದಾದಮೇಲೆ ನೀವು ಡಿಸಿಷನ್ ಬರೀ, ಅವ್ನು ಬರ್ದನ, ಆಡಿಸಿದ್ನ, ಏನು ಮಾಡ್ದ ಅಂತ ಹೇಳ್ಬಿಟ್ಟು. ನೈಜವಾಗಿ ಅವನು ಬರಹಗಾರನೋ ನಾಟಕಗಳನ್ನು ಬರ್ದನೋ ಅಂತ ಕನ್ಫ್ಯೂಷನ್ ಇದೆ ಈಗಲೂ ಕೂಡ ಇಂಗ್ಲೀಷ್ ಸಾಹಿತ್ಯದಲ್ಲಿ. ನೋಡಿ, ಅವನು ಹುಟ್ಟಿದ್ದು, ಹಿ ವಾಸ್ ಬಾರ್ನ್ ಆನ್ April 23, 1564. ಏಪ್ರಿಲ್ 23ನೇ ತಾರೀಕು 1564ರಲ್ಲಿ ಹುಡ್ತಾನೆ. ಎಲ್ಲಿ ಹುಡ್ತಾನೆ? ವೇರ್ ಹಿ ವಾಸ್ ಬಾರ್ನ್ ಇನ್ ಸ್ಟ್ಯಾಟ್ಫೋರ್ಡ್ ಆನ್ ಅವೋನ್ ಅಂತಕ್ಕಂಥ ಗ್ರೀಕಲ್ಲಿ ಹುಡ್ತಾನೆ, ಗ್ರೀಕ್ ದೇಶದಲ್ಲಿ. ದೆನ್ ಇವನು ಸಾನೆಟ್ಸನ್ನು ಕಾಂಪೋಸ್ ಮಾಡ್ತಾನೆ. ಬೇಸಿಕಲಿ ಸಾನೆಟ್ಸನ್ನು ಕಾಂಪೋಸ್ ಮಾಡ್ತಾನೆ. ಸಾನೆಟ್ಸ್ ಕಾಂಪೋಸ್ ಮಾಡ್ತಾನೆ. ಎಷ್ಟು ಸಾನೆಟ್ ಅಂದರೆ, ಸಾನೆಟ್ ಕಂಟೈನ್ಸ್ 14 ಲೈನ್ಸ್, 14 ಸಾಲುಗಳನ್ನು ಒಳಗೊಂಡಿರ್ತಕ್ಕಂತಹ ಪದ್ಯಗಳಿಗೆ ಏನಂತ ಕರಿತೀವಿ ನಾವು ಸಾನೆಟ್ಸ್ ಅಂತ ಕರಿತೀವಿ. ಅದರಲ್ಲಿ 3 ಕ್ವಾರ್ಟರ್ಸನ್ನು ಇಡ್ತಾನೆ. 3 ಕ್ವಾರ್ಟರ್ಸ್ ಅಂದರೆ 3 ಭಾಗಗಳನ್ನಾಗಿ ಮಾಡ್ತಾನೆ. ಕೆಲವೊಂದು ನೀವು ಸಾನೆಟ್ಸ್ಗಳು, ಕೆಲವೊಂದು ಪದ್ಯಗಳನ್ನು ನೋಡ್ತೀರಾ, ಬಿಗಿನಿಂಗಲ್ಲಿ ಅವರ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ, ಅಟ್ ದಿ ಎಂಡಿಂಗಲ್ಲಿ ಪ್ರೊಫೆಷನಲ್ ಲೈಫ್ ಇಡ್ತಾನೆ. ಇನ್ನು ಕೆಲವು ಪ್ರೊಫೆಷನಲ್ ಲೈಫ್ ಇರ್ತವೆ, ಇನ್ನು ಕೆಲವರಲ್ಲಿ ಪರ್ಸ್ನಲ್ ಲೈಫಿಗೆ ಎಂಡ್ ಆಗ್ತವೆ. ಅಂದರೆ ಒಬ್ಬ ವ್ಯಕ್ತಿ ಪ್ರೊಫೆಷನಲ್ ಲೈಫಲ್ಲಿ ಚೆನ್ನಾಗಿದ್ದಾನಪ್ಪ ಅಂತ ಅಂದ್ಕೊಳ್ತೀವಿ. ನೋಡೋಕೆ ಸೂಟು ಬುಟ್ಟು ಹಾಕಿ ಬಂದುಬಿಟ್ರೆ ಇವನು ಹೆಂಗಿರ್ಬೋದು, ಇವನು ಪರ್ಸ್ನಲ್ ಲೈಫ್ ಹೇಗಿದೆ ಅಂತ ಯೋಚನೆ ಮಾಡ್ತಾರೆ. ಶೇಕ್ಸ್ಪಿಯರ್ ಹೆಂಗಿದ್ದಾರೆ ಅಂತಂದರೆ, ಶೇಕ್ಸ್ಪಿಯರ್ ಇಷ್ಟೊಂದು ಕಾಮಿಡಿ ಮಾಡ್ತಾರೆ ಅಂದರೆ ಇವರು ಮನೆಗಿನ್ನ ಎಷ್ಟು ಕಕ್ಕ ಅಂತ ನಗ್ತಿರ್ತಾರೆ ಅಂತ ಬಯಸ್ತೀರಾ ನೀವು. ಪರ್ಸನಲ್ ಲೈಫನ್ನು ಇಣುಕು ನೋಡೋದು ಯಾವಾಗಪ್ಪ ಅಂತಂದರೆ ಪ್ರೊಫೆಷನಲ್ ಲೈಫಲ್ಲಿ ಚೆನ್ನಾಗಿದ್ದಾಗ ಮಾತ್ರ, ಅಥವಾ ಚೆನ್ನಾಗಿಲ್ಲದೆ ಇದ್ರೂ ಕೂಡ ಇಣುಕು ನೋಡ್ತಾರೆ. ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಎರಡಕ್ಕೂ ಕೂಡ ಇಣುಕಿ ನೋಡುವಂಥ ಸಮಾಜ ನಮ್ಮದು. ಹಾಗೆ ಇವನನ್ನು ಇಣುಕಿ ನೋಡಿದಂಥ ಸಂದರ್ಭದಲ್ಲಿ ವೆನ್ ವಿ ಆರ್ ಸಿ ಇನ್ ದಿ ಲೈಫ್ ಆಫ್ ವಿಲಿಯಂ ಶೇಕ್ಸ್ಪಿಯರ ಜೀವನವನ್ನು ನೋಡಿದಂಥ ಸಂದರ್ಭದಲ್ಲಿ ಇವರು ಸುಮಾರು 154
ಸಾನೆಟ್ಸನ್ನು ಬರೀತಾನೆ. 14 ಸಾಲುಗಳಿಂದ ಕೂಡಿರ್ತಕ್ಕಂಥ ಸಾನೆಟ್ಸ್ ಅಂದರೆ ಕನ್ನಡದಲ್ಲಿ ಸುನೀತಗಳು ಅಂತ ಕರಿತೀವಿ. ಆ ಸಾನೆಟ್ಸನ್ನು ಬರೀತಾನೆ ಮತ್ತು ನಾಟಕಗಳನ್ನು ಕೂಡ ಬರೀತಾರೆ. ಸುಮಾರು 30ಕ್ಕಿಂತ ಅಧಿಕ ನಾಟಕಗಳನ್ನು ಬರೀತಾರೆ. ಇವನಿಗೆ ಒಬ್ಬ ಒಳ್ಳೆಯ ಸ್ನೇಹಿತ ಇರ್ತಾನೆ. ಎಂಥ ಸ್ನೇಹಿತ ಅಂದರೆ ತನ್ನ ಪ್ರೇಯಸಿಗಿಂತ ಹೆಚ್ಚಾಗಿ ಪ್ರೀತಿಸುವಂಥ, ಅಭಿಮಾನಿಸುವಂಥ ಒಬ್ಬ ಸ್ನೇಹಿತ ಇರ್ತಾನೆ. ಆ ಸ್ನೇಹಿತನಿಗೆ ಮದುವೆ ಆಗಿರಲ್ಲ. ಏನಾಗಿರಲ್ಲ? ಮದುವೆ ಆಗಿರಲ್ಲ. ಇವನಿಗೆ ಮದುವೆ ಆಗಿರುತ್ತೆ. ಯಾರಿಗೆ? ವಿಲಿಯಂ ಶೇಕ್ಸ್ಪಿಯರ್ಗೆ. ಅವನಿಗೆ ಏನು ಮಾಡ್ತಾನೆ, ಈ ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾನೆ, ನೋಡೋ ಮದುವೆ ಆಗು, ಮಳೆ ಬಂದಾಗ ಭೂಮಿಯಲ್ಲಿ ಒಂದು ಫಲವತ್ತತೆ ಅಂತಕ್ಕಂಥದ್ದು ಬರುತ್ತೆ. ಅಂದರೆ ಕಾಲಕ್ಕೆ ತಕ್ಕಂತೆ ನಾವು ಇರಬೇಕು, ನಮ್ಮ ವಯೋಮಾನಕ್ಕೆ ತಕ್ಕಂತೆ ಏನಾಗಬೇಕು ಅದು ಆಗಬೇಕು ಅಲ್ವಾ. ನೋಡಿ, ಲ್ಯಾಂಡ್ ಚೆನ್ನಾಗಿದೆ, ಭೂಮಿ ಫಲವತ್ತಾಗಿದೆ, ಬೆಳೆಯೋ ಭೂಮಿ ಅಂದಾಗ ಅದಕ್ಕೆ ನೀರು ಬೀಳಲೇಬೇಕು. ಅಂತಂದರೆ 2 ಮೋಡಗಳು ಡಿಕ್ಕಿ ಹೊಡೆದಾಗ ಮಾತ್ರ ನೀರು ಬೀಳೋಕ್ಕೆ ಸಹಜ. 2 ಮೋಡಗಳು ಡಿಕ್ಕಿನೇ ಮಾಡಿಲ್ಲ ಅಂದರೆ ಬರುತ್ತಾ ನೀರು? ಇಲ್ಲ. ಹಾಗೆ ಇಂತಹ ಸಮಯದಲ್ಲಿ ನೀನು ಆಗಬೇಕು. ನೀನು ಅನ್ಯಾಯವಾಗಿ ನಿನ್ನ ಲ್ಯಾಂಡನ್ನು ಅಂದರೆ ನಿನ್ನ ಜೀವನವನ್ನು ಬರಡಾಗಿ ಬೀಳಬೇಡ. ವಯಸ್ಸಾದ ಕಾಲಕ್ಕೆ ಮದುವೆಯಾಗಿ ನೀನು ಎಷ್ಟು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಲೈಫಲ್ಲಿ. ಹಾಗಾಗಿ ವಯಸ್ಸಿಗೆ ತಕ್ಕಂತೆ ಮದುವೆ ಆಗು ಅಂತ ಅಡ್ವೈಸ್ ಮಾಡ್ತಾನೇ ಇರ್ತಾನೆ. ಅವನು ಎಷ್ಟು ಸುರಸುಂದರಾಂಗ ಅಂತಂದರೆ ಮನ್ಮಥ ನನ್ನ ಸಬ್ಸ್ಟ್ಯೂಟ್ ಮಾಡ್ಬೋದು. ಅಂದರೆ ಮನ್ಮಥನೇ ಅಂದ್ಕೋಬೇಕು, ಅಷ್ಟು ಮಟ್ಟಿಗೆ ಸುರಸುಂದರಾಂಗ. ಜೊತೆಗೆ ಅಗರ್ಭ ಶ್ರೀಮಂತ. ಅದರ ಜೊತೆಗೆ ಗ್ರೀಕ್ನಲ್ಲಿ ನಾಟಕಗಳನ್ನು ಆಡಿಸ್ತಾಯಿದ್ರು. ಗ್ರೀಕ್ ಪ್ರದೇಶದಲ್ಲಿ ಈ ಡ್ರಾಮಾಸನ್ನು ಎಲ್ಲ ಆಡಿಸ್ತಾಯಿದ್ರು ಮೊದಲು ಅಂತಂದರೆ ಸ್ಮಶಾನಗಳಲ್ಲಿ ಆಡಿಸ್ತಾಯಿದ್ರು. ಎಲ್ಲಿ? ಸ್ಮಶಾನಗಳಲ್ಲಿ ಆಡಿಸಿದಂಥ ಸಂದರ್ಭದಲ್ಲಿ ಜನ ಏನು ಮಾಡೋರು, ನೋಡಪ್ಪ ಎಲ್ಲ ಏನೋ ಸಮಾಧಿಗಳ ಮೇಲೆ ನಿಂತುಕೊಂಡೆಲ್ಲ ಜನ ನೋಡ್ತಾರೆ, ಬೇಡ ಅಂತಂದರು. ಆಮೇಲೆ ಏನು ಮಾಡಿದ್ರು, ಚರ್ಚ್ ಒಳಗಡೆ ಹಾಡೋಕ್ಕೆ ಶುರು ಮಾಡಿದ್ರು. ಚರ್ಚ್ ಒಳಗಡೆ ಹಾಡುವಂಥ ಸಂದರ್ಭದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಕೆಲವರು ಯಾವ್ಯಾವ ಥರ ಕುಡ್ಕೊಂಡು ಬಂದಿರ್ತಾರೆ, ಕೆಲವರು ಹೆಂಗೆ ಬಂದಿರ್ತಾರೆ. ಇದು ಪೂಜನೀಯವಾಗಿರ್ತಕ್ಕಂತಹ ಸ್ಥಳ, ಇಲ್ಲಿ ಬೇಡ ಅಂತಂದರು. ಆಮೇಲೆ ಏನು ಮಾಡಿದ್ರು, ಏನೋ ಬಯಲು ಪ್ರದೇಶಗಳಲ್ಲಿ ನಾಟಕಗಳನ್ನು ಆಡೋಕ್ಕೆ ಶುರು ಹಚ್ಕೊಂಡ್ರು. ತದನಂತರ ಅಲ್ಲೊಂದು ಗ್ಯಾಲರಿ ಅಂತ ಮಾಡ್ತಾರೆ. ಹೆಂಗೆ ನೀವು ಈಗ ಕ್ರಿಕೆಟ್ ಸ್ಟೇಡಿಯಂಗಳು ಹೇಗೆ ಮಾಡ್ಕೊಂಡಿದ್ದೀರೋ ಹಾಗೆ ರಂಗಮಂದಿರಗಳು ಅಂತ ಕೇಳಿದ್ದಾರೆ ನೀವು, ಆಡಿಟೋರಿಯಮ್ಸ್. ಸೊ ಆಡಿಟೋರಿಯಂಗಳಲ್ಲಿ ನಾಟಕಗಳನ್ನು ಆಡೋಕ್ಕೆ ಶುರು ಹಚ್ಕೊಳ್ತಾರೆ. ಆವಾಗ ನಾಟಕಗಳನ್ನು ಆಡಿಸೋದಕ್ಕೆ ಇವನು ತುಂಬ ಬಡವ, ಒಳ್ಳೆಯ ನಾಟಕಕಾರ. ಹಿ ವಾಸ್ ದ ಬೆಸ್ಟ್ ಪ್ಲೇ ರೈಟಿಸ್ಟ್. ನಾಟಕಗಳನ್ನು ಬರೀತಕ್ಕಂಥವನು ಇವನು ಕೂಡ. ನಾಟಕಗಳನ್ನು ಚೆನ್ನಾಗಿ ಅದು ಅಷ್ಟೊಂದು ಎಜುಕೇಟೆಡ್ ಅಲ್ಲ. ಯಾರೋ ವಿಲಿಯಂ ಶೇಕ್ಸ್ಪಿಯರ್ ಎಜುಕೇಟೆಡ್ ಅಲ್ಲದೇ ಇದ್ದರೂ ಕೂಡ ನಾಟಕಗಳನ್ನು ಏನು ಅದನ್ನು ಡೈರೆಕ್ಟ್ ಮಾಡುವಂತಹ, ಅದನ್ನು ಹೇಳುವಂಥ ಕೆಪಾಸಿಟಿ ಒಳ್ಳೆ ಚೆನ್ನಾಗಿತ್ತು ಅವನಿಗೆ. ಹಾಗಾಗಿ ಏನು ಮಾಡ್ತಾನೆ, ಇವನ ಸ್ನೇಹಿತ ಏನು ಮಾಡ್ತಾನೆ, ಇವನ ನಾಟಕಗಳಿಗೆ ಬಂಡವಾಳವನ್ನು ಹಾಕಿ ಆಡಿಸ್ತಾ ಇರ್ತಾನೆ. ತುಂಬ ಕ್ಲೋಸೆಸ್ಟ್ ಆಗಿರ್ತಾನೆ. ಇವನು ಹೇಳ್ತಿದ್ನಲ್ಲ ಮದುವೆ ಆಗು ಅಂತ. ಸೊ ಅಲ್ಲಿವರೆಗೂ ಅವನು ಗಂಟಾಕಮ್ಮವರೆಗೂ 1ರಿಂದ 126 ಸಾನೆಟ್ಸ್, 1ರಿಂದ 126 ಪದ್ಯಗಳನ್ನು ಬರೀತಾನೆ, ಸುನೀತಗಳನ್ನು ಬರೀತಾನೆ. ಈ 126 ಒಂದು ಭಾಗ ಯಾರ ಬಗ್ಗೆ ಬರೀತಾನೆ? ಅವನ ಫ್ರೆಂಡ್ ಬಗ್ಗೆ ಬರೀತಾನೆ. ಯಾರ ಬಗ್ಗೆ ಬರೀತಾನೆ? ಫ್ರೆಂಡ್ ಬಗ್ಗೆ. ಹಿ ರೋಟ್ 1 to 126 ಸಾನೆಟ್ಸ್ ಟು ಹಿಸ್ ಬಿಲೌಡ್ ಫ್ರೆಂಡ್. ದೆನ್ ಇವನಿಗೊಬ್ಬ ವಿಲಿಯಂ ಶೇಕ್ಸ್ಪಿಯರ್ಗೆ ಒಬ್ಬ ಹೆಂಡತಿ ಇರ್ತಾಳೆ. ಆ ಹೆಂಡತಿ ಹೆಂಗಿರ್ತಾಳೆ ಅಂತಂದರೆ ಕರೆಂಟ್ ಹೊಡೆದು ಕಾಗೆ ಇದ್ದಂಗೆ ಇರ್ತಾಳೆ. ಕರೆಂಟ್ ಹೊಡೆದು ಕಾಗೆ ಹೆಂಗಿರುತ್ತೆ? ಕರ್ರಗಿರುತ್ತೆ. ಲೈಟ್ ಹಾಕ್ಕೊಂಡೇ ನೋಡಬೇಕಾಗುತ್ತೆ. ಸೊ ಏನಾಗುತ್ತೆ, ಅವಳಿಗೆ ಹೇಳ್ತಾನೆ, ಜಗತ್ತಿನಲ್ಲಿ ಮೊಟ್ಟ ಮೊದಲು ಕಪ್ಪು ಹೆಣ್ಣನ್ನು ಕಪ್ಪು ಸುಂದರಿ ಅಂತ ಕರೆದಿದ್ದು, ಬ್ಲ್ಯಾಕ್ ಬ್ಯೂಟಿ ಅಂತ ಕರೆದಿದ್ದು ವಿಲಿಯಂ ಶೇಕ್ಸ್ಪಿಯರ್. ಇನ್ ದಿ ವರ್ಲ್ಡ್ ಫಾರ್ ದಿ ಫಸ್ಟ್ ಟೈಮ್ ದಿ ಬ್ಲ್ಯಾಕ್ ಬ್ಯೂಟಿ ವಾಸ್ ಕಾಲ್ಡ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಮೊಟ್ಟ ಮೊದಲು ಬ್ಲ್ಯಾಕ್ ಬ್ಯೂಟಿ ಅಂತ ಕರೆಸಿಕೊಂಡಂತಹ ಹೇಳಿದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವಿಲಿಯಂ ಶೇಕ್ಸ್ಪಿಯರ್. ಅದನ್ನು ಡಿಸ್ಕ್ರೈಬ್ ಮಾಡ್ತಾನೆ, ಕಪ್ಪು ಸುಂದರಿ ಅಂತ. ಅರ್ಥವಾಯ್ತಾ? ನೋಡಿ, ಕಪ್ಪು ಅಂದಾಗ ನಾವು ಅಸಡ್ಡೆ ಮಾಡೋಂಗಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಮೋಡ ಕಪ್ಪಗಿದ್ರೆ ಮಳೆ ಬರೋದು, ಕಪ್ಪು ಮೋಡ ಮಳೆ ಬರಿಸುವುದು ಕೇಳಿಲ್ವ ಮನೆಯಲ್ಲಿ? ಹಾಗೆ ಫಲವತ್ತಾದ ಮಣ್ಣು ಯಾವ ಕಲರ್ ಇರುತ್ತೆ? ಕಪ್ಪಾಗಿರುತ್ತೆ. ಇವು ನಮ್ಮ ಕನ್ನಡಿಗರು ಆದಷ್ಟು ಕಪ್ಪು ಮಿಶ್ರಿತ
ಬಣ್ಣದಿಂದ ಕೂಡಿರ್ತಕ್ಕಂಥವ್ರು. ಹಾಗಾಗಿ ನಾವು ತುಂಬ ಸ್ಟ್ರೆಂತ್ ನೋಡಿ, ನೀವು ಇಲ್ಲಿಗೆ ಹೋಗಿ ತಮಿಳ್ನಾಡಿಗೆ ಹೋಗಿ ಬ್ಲ್ಯಾಕ್ ಇರ್ತಾರೆ, ಎಷ್ಟು ಸ್ಟ್ರೆಂತ್ ಇರ್ತಾರೆ ಅವರು. ಮತ್ತು ಶ್ರೀಲಂಕಾ ಹೋಗಿ ಎಷ್ಟು ಸ್ಟ್ರೆಂತು, ದಕ್ಷಿಣ ಆಫ್ರಿಕಾ ಹೋಗಿ ಎಷ್ಟು ಸ್ಟ್ರೆಂತ್ ಇರ್ತಾರೆ, ವೆಸ್ಟ್ ಇಂಡೀಸು. ವಿ ಆರ್ ವೆರಿ ಸ್ಟ್ರೆಂತ್ ಬಿಕಾಸ್ ಬೈ ಅವರ್ ಕಲರ್ ಈಸ್ ಪೋಸೆಸ್ ದ ಎನರ್ಜಿ. ಕಲರ್ ಏನು ಮಾಡುತ್ತೆ, ಎನರ್ಜಿಯನ್ನು ಪೋಸೆಸ್ ಮಾಡುತ್ತೆ ಹೇಳುತ್ತೆ. ಸೊ ಇರಲಿ, ಅವಳನ್ನು ಕಪ್ಪು ಸುಂದರಿ ಅಂತ ವರ್ಣನೆ ಮಾಡ್ತಿದ್ದ. ಸೊ ಹಾಗಾಗಿ 1ರಿಂದ 126ವರೆಗೂ ಫ್ರೆಂಡ್ ಬಗ್ಗೆ ಬರೀತಾನೆ. ನೆಕ್ಸ್ಟ್ 127ರಿಂದ 152ವರೆಗೂ ಪದ್ಯಗಳನ್ನು ಈ ಸಾನೆಟ್ಸನ್ನು ಯಾರ ಬಗ್ಗೆ ಬರೀತಾನೆ, ತನ್ನ ಕಪ್ಪು ಸುಂದರಿಗೆ ಬ್ಲ್ಯಾಕ್ ಬ್ಯೂಟಿಗೆ ಬರೀತಾನೆ. ಯಾಕೆ ಬರೀತಾನೆ ಸರ್, ಏನು ಸರ್ ಸಂಬಂಧ? ಅದೇ ಸಂಬಂಧ, ಮದುವೆ ಆಗೋ ಅಂತ ಅಡ್ವೈಸ್ ಮಾಡಿ ಇವನ ಫ್ರೆಂಡು ಇವನ ಹೆಂಡ್ತಿನೇ ಎತ್ತಾಕೊಂಡು ಹೋಗ್ಬಿಡ್ತಾನೆ. ಯಾರು ಹೆಂಡ್ತಿನ? ವಿಲಿಯಂ ಶೇಕ್ಸ್ಪಿಯರ್ ಹೆಂಡ್ತಿನ ಕರ್ಕೊಂಡೋಗ್ಬಿಡ್ತಾನೆ. ಇವಳು ಅವನ ಮೇಲೆ ಪ್ರೀತಿಯನ್ನು ತೋರಿಸ್ತಾಳೆ. ಯಾರ ಮೇಲೆ? ಶೇಕ್ಸ್ಪಿಯರ್ ಸ್ನೇಹಿತನ ಮೇಲೆ. ಅವನಿಂದ ಹೊಡೋಗ್ಬಿಡ್ತಾಳೆ ಪಾಪ. ಆವಾಗ ವಿಲಿಯಂ ಶೇಕ್ಸ್ಪಿಯರ್ ಏನು ಮಾಡ್ತಾನೆ, ಕರೀತಾನೆ. ಯಾವ ಥರ ಕರೀತಾನೆ ಗೊತ್ತಾ? ಒಂದು ಹೆಣ್ಣು ಹುಂಜ ತನ್ನ ಮರಿಗಳನ್ನು ಇಟ್ಕೊಂಡು ಕೂತ್ಕೊಂಡಿರುತ್ತೆ ಅಲ್ವಾ, ಸಾರಿ ಹೆಣ್ಣು ಹುಂಜ ಅಲ್ಲ, ಹೆಣ್ಣು ಕೋಳಿ, ತಾಯಿ ಕೋಳಿ ಅದೇನೋ ಓಕೆ. ಅದು ಏನು ಮಾಡುತ್ತೆ, ತನ್ನ ಮರಿಗಳನ್ನು ನೋಡ್ಕೊಬೇಕು ತಾನೆ. ಮರಿಗಳನ್ನು ಬಿಡ್ತು ಅಲ್ಲಿ ಬೇಲಿ ಹೊರಗಡೆ ಇರ್ತಕ್ಕಂಥ ಹುಂಜ ನೋಡ್ಬಿಟ್ಟು ಆಸೆ ಬಿದ್ದುಬಿಟ್ಟು ಹುಂಜಿನಿಂದ ಬುಡು ಬೇಲಿ ಯಾರು ಹೊರಗೋಗ್ಬಿಡುತ್ತೆ. ಇಲ್ಲಿ ಹೆಣ್ಣು ಚಿಕ್ಕ ಮರಿಗಳು ಕರೀತದೆ, ಅಮ್ಮ ಹುಂಜದ ಆಸೆಯನ್ನು ಬಿಟ್ಟು ಬಾರಮ್ಮ ಅಂತ ಕರೀತಾ ಇದೆ. ಅಂದರೆ ಇವನು ಮಗುವಾಗಿ ಅವಳನ್ನು ತಾಯಿಯ ರೂಪದಲ್ಲಿ ಆಸೆಯನ್ನು, ಹುಂಜಿದ ಆಸೆ ಬಿಟ್ಬಿಟ್ಟು ಬಾರಮ್ಮ, ನನಗೋಸ್ಕರ ಬಾರಮ್ಮ, ನಿನ್ನ ಒಡ ಹುಟ್ಟಿದವಳು ನಾನು, ನಿನ್ನ ಸಂಬಂಧವನ್ನು ಹಂಚ್ಕೊಂಡಿರೋ ನಾನು, ಆ ಹುಂಜಿದ ಆಸೆ ಬಿಟ್ಟು ಬಾ ಅಂತ ಕರೀತಾನೆ. ಅಂದರೆ ಅವನು ಬಲವಂತವಾಗಿ ಅವಳನ್ನು ಕರೀತಿಲ್ಲ, ತನ್ನ ಸ್ನೇಹಿತನನ್ನು ಕೂಡ ಬೈಲಿಲ್ಲ. ಅರ್ಥ ಆಯ್ತಾ? ಸೊ ಹಾಗೆ ಅವಳನ್ನು ಪ್ಲೀಡ್ ಮಾಡಿ ಅವಳನ್ನು ತನ್ನ ಕಡೆ ಸೆಳೆಯುವಲ್ಲಿ ಸಕ್ಸಸ್ ಆಗ್ತಾನೆ. ಯಾರು? ವಿಲಿಯಂ ಶೇಕ್ಸ್ಪಿಯರ್. ಸಾನೆಟ್ಗಳ ಮೂಲಕ ಯಾವುದೇ ಒಬ್ಬ ಕವಿ ಆಗ್ತಾನೆ ಅಂತಂದರೆ ಅವನ ಜೀವನದಲ್ಲಿ ಒಳ್ಳೆಯ ಘಟನೆಗಳು ನಡೆದಿರ್ತವೆ, ಕೆಟ್ಟ ಘಟನೆಗಳು ನಡೆದಿರ್ತವೆ. ಇಲ್ಲ ಅವನ ಕಣ್ಮುಂದೆ ಬಹಳಷ್ಟು ಘಟನೆಗಳು ಕೂಡ ಬೇರೆಯವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದನ್ನು ಬರೆದಿಡೋ ಅಂಥ ಅಭ್ಯಾಸ ಇರುತ್ತೆ. ಕವಿತೆ ಅಷ್ಟು ಸುಲಭವಾಗಿ ಹುಟ್ಟಲ್ಲ. ಹಾಡಿಲ್ವಾ? ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಎಷ್ಟು ಜನ ನಿರಾಶೆಯಿಂದ ಕೂಡಿರ್ತಾರೆ, ನನ್ನ ಕೈಲಿ ಏನೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ. ನೀವು ಅರಳುವಂತಕ್ಕಂಥ ಹೂಗಳು ಆಲಿಸಿ, ಬಾಳೊಂದು ಹೋರಾಟ, ಜೀವನನೇ ಹೋರಾಟ, ಲೈಫ್ ಇಸ್ ಸ್ಟ್ರಗಲ್. ಹೋರಾಟ ಅಂದಾಗ ನಾವು ಕೂತ್ಕೊಂಡ್ರೆ ಕೆಲಸ ಸಾಗುತ್ತಾ, ಸಕ್ಸಸ್ ಆಗಕ್ಕೆ ಸಾಧ್ಯನಾ? ಇಲ್ಲ, ಹೋರಾಡಬೇಕು ನಾವು ಅನ್ನುವಂಥ ಒಂದು ಇನ್ಸ್ಪಿರೇಷನ್ ಸಾಂಗ್ಸನ್ನು ಆಡ್ತಾರೆ. ಯಾಕೆ ಆಡ್ತಾರೆ ಅಂತಂದರೆ, ಯಾರು ಡಿಸ್ಕರೇಜೇಬಲ್ ಪರ್ಸನ್ಸ್ ಇರ್ತಾರೆ ಅವ್ರಿಗೆ ನೋಡಿ ಹಾಡ್ತಕ್ಕಂಥದ್ದು. ಒಬ್ಬ ಆಶಾವಾದಿ ಕತ್ತಲಲ್ಲಿ ಇತ್ಕೊಂಡು ಬೆಳಕನ್ನು ಕಾಣ್ತಾನೆ, ನಿರಾಶಾವಾದಿ ಬೆಳಕಲ್ಲಿ ಇರ್ತಾನೆ, ಕತ್ತಲನ್ನು ಕಾಣ್ತಾನೆ. ಅಂದರೆ ಕೆಲವರು ಏನೂ ಇರಲ್ಲ ನೋಡಿ, ಕಣ್ಣಿಲ್ದಿರೋರಿಗೆ ಒಂದು ಸರಿ ಕಣ್ಣಿಲ್ದಿರೋರಿಗೆ ಯಾವ್ಯಾವ ವಸ್ತು ಇಲ್ಲಿದೆ ಅಂತ ಕರೆಕ್ಟಾಗಿ ಹೇಳ್ತಾರೆ. ನಮಗೆ ಒಂದು ಸ್ವಲ್ಪ ಕರೆಂಟ್ ಹೋಗ್ಬಿಟ್ರೆ ಮುಗಿದ ಕತೆ, ತಟ್ಟಾಡ್ತೀವಿ, ಕುರುಡ್ರಿಗಿನ್ನ ಹೆಚ್ಚಾಗಿ ತಟ್ಟಾಡ್ತೀವಿ. ಅಂದರೆ ಕುರುಡನನ್ನು ಕುರುಡ ಅಂತ ಕರಿಬಾರ್ದು ನಾವು. ನಿಜವಾದ ಕಣ್ಣಿರೋರು ಯಾರಂದ್ರೆ ಅವರೇ. ನಮಗೆ ಕಣ್ಣಿದ್ದು ಕುರುಡರಾಗಿದ್ದೀವಿ. ಎಷ್ಟೋ ಜನ ಕೇಳಿ, ಕೈಲಿರೋರು ಕೇಳಿ ಕೈನ ವ್ಯಾಲ್ಯೂ ಏನು ಅಂತ, ಕಾಲಿಲ್ದಿರೋರು ಕೇಳಿ ಕಾಲಿನ ವ್ಯಾಲ್ಯೂ ಏನು ಅಂತ ಅಲ್ವಾ. 10 ಕೋಟಿ ಕೊಡ್ತೀನಿ, 2 ಕೈ ಕೊಡ್ತೀಯ ಅಂದ್ರೆ ಕೊಡ್ತಾರೆ ಯಾರಾದರೂ? ಕೊಡೋಕ್ಕೆ ಸಾಧ್ಯ ಇಲ್ಲ. ಇಂಥ 2 ಕೈ ಇದ್ದರೆ ಅಂಥ 10 ಅಲ್ಲ 20 ಕೋಟಿ ದುಡಿಬೋದು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ. ಅಂಡರ್ಸ್ಟ್ಯಾಂಡ್? ಆದರೂ ಕೂಡ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಈಗ ಕಿವಿ ಕೇಳಿಸಲ್ಲ ಅಂಥವ್ರು ಸುಮಾರು ಸಾಧನೆಗಳನ್ನು ಮಾಡಿರೋರು ಅವರೇ, ನಾವಲ್ಲ. ಯಾಕಂದರೆ ಅವರು ಆಶಾವಾದಿಗಳು, ಅವರು ನಾವು ನಿರಾಶಾವಾದಿಗಳು. ನಮ್ಮಲ್ಲಿ ಎಲ್ಲ ಇದೆ, ಏನೂ ಇಲ್ಲ. ಅವ್ರಿಗೇನೂ ಇಲ್ಲ, ಆದರೂ ಎಲ್ಲ ಇದೆ. ಸೊ ಹಾಗಾಗಿ ಇಲ್ಲಿ ಒಬ್ಬ ಆಶಾವಾದಿಯಾಗಿ ತನ್ನ ಪ್ರೀತಿಯಿಂದ ತುಂಬ ಮೆಚ್ಚುವಂತಹ ಸ್ನೇಹಿತನನ್ನು ಬಯ್ಯದೆ ತನ್ನ ಪ್ರೇಯಸಿಯನ್ನು ತನ್ನಡೆಯತ್ತ ಕರೆಸಿಕೊಳ್ಳುವಲ್ಲಿ ಸಫಲನಾಗ್ತಾನೆ, ಸಕ್ಸಸ್ ಆಗ್ತಾನೆ. ಸೊ ಇದು ಸುನೀತಗಳು, ಸಾನೆಟ್ಸನ್ನು ಬರಿತಾ ಹೋಗ್ತಾನೆ. ಯಾರು? ವಿಲಿಯಂ ಶೇಕ್ಸ್ಪಿಯರ್. ಡ್ರಾಮಾಗಳನ್ನು ಕೂಡ ಬರೀತಾನೆ, 30ಕ್ಕಿಂತ ಅಧಿಕವಾದಂಥ ಡ್ರಾಮಾಗಳು. ಆದರೆ ಸಾನೆಟ್ಸ್ 14 ಸಾಲು ಇರ್ತವೆ.
ಎಲ್ಲ ಸಾನೆಟ್ಸು 14 ಸಾಲುಗಳಲ್ಲೂ ಇರ್ತವೆ. ಆದರೆ ನಾನು ಮಾಡುವಂತಹ ಈಗೊಂದು ಪೊಯಮ್ ಇದೆಯಲ್ಲ, ಅದು ಸಾನೆಟ್ ಅಲ್ಲ, ಕ್ವಾಲಿಟಿ ಆಫ್ ಮರ್ಸಿ. ದಿ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದು ದಿ ಮರ್ಚೆಂಟ್ ಆಫ್ ವೆನಿಸ್. ಮರ್ಚೆಂಟ್ ಆಫ್ ವೆನಿಸ್ ಅಂತಕ್ಕಂಥ ನಾಟಕದ ಒಂದು ಭಾಗ, ಅದರಲ್ಲಿ ಬರ್ತಕ್ಕಂಥ ಒಂದು ದೃಶ್ಯದ ಒಂದು ಎಕ್ಸ್ಟ್ರಾಕ್ಟ್ ಅಷ್ಟೇ. ಅದು ಕತೆ ಹೇಳ್ತೀನಿ ಅಷ್ಟೇ, ಹೆಸರುಗಳನ್ನು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಗ್ರೀಕಲ್ಲಿ, ರೋಮಲ್ಲಿ ಯಹೂದಿಗಳು ಒಂದು ಗುಂಪು, ಕ್ರಿಶ್ಚಿಯನ್ನರ ಒಂದು ಗುಂಪು. ಕ್ರಿಶ್ಚಿಯನ್ನರಿಗೂ ಯಹೂದಿಗಳು ಕಂಡ್ರೆ ಆಗಲ್ಲ. ಯಾವುದೇ ಧರ್ಮದಲ್ಲೂ ಕೂಡ ಎರಡೆರಡು ಇರುತ್ತೆ. ಒಂದು ವ್ಯಕ್ತಿ ಆರಾಧನೆ, ಇನ್ನೊಂದು ವ್ಯಕ್ತಿ ಹೇಳುವಂಥ ಪ್ರವಚನಗಳ ಮೇಲೆ ಆರಾಧನೆ. ಮೊಹಮ್ಮದ್ ಪೈಗಂಬರನ್ನು ಆರಾಧಿಸ್ತಕ್ಕಂಥವ್ರು ಕೆಲವರು ಮೊಹಮ್ಮದ್ ಪೈಗಂಬರ್ ಹೇಳಿರ್ತಕ್ಕಂತಹ ಭಗವಂತನ ಆರಾಧಿಸ್ತಕ್ಕಂಥವ್ರು ಕೆಲವರು, ಕ್ರೈಸ್ತನನ್ನು ಆರಾಧಿಸ್ತಕ್ಕಂಥವ್ರು ಕೆಲವರು, ಕ್ರೈಸ್ತ ತೋರಿಸಿರ್ತಕ್ಕಂಥ ಒಬ್ಬ ಭಗವಂತನನ್ನು ಆರಾಧಿಸ್ತಕ್ಕಂಥವ್ರು, ಪ್ರವಚನಗಳನ್ನು ಆರಾಧಿಸ್ತಕ್ಕಂಥವ್ರು ಒಬ್ಬರು ಅಲ್ವಾ. ಹಾಗೆ ಯಹೂದಿಗಳು ಕ್ರಿಶ್ಚಿಯನ್ನರು ಆಗಲ್ಲ. ಒಬ್ಬ ವ್ಯಾಪಾರಿ ಇದ್ದಾನೆ, ಇಲ್ಲೊಬ್ಬ ಎ ಅಂತಕ್ಕಂಥ ವ್ಯಾಪಾರಿ. ಅವನು ಹಿ ಗಿವ್ಸ್ ದ ಅಮೌಂಟ್. ಅವನು ತನ್ನಲ್ಲಿರ್ತಕ್ಕಂಥ ಹಣವನ್ನು ಸ್ಪೆಂಡ್ ಮಾಡ್ತಾನೆ. ಹಿ ಸ್ಪೆಂಡ್ ಇಸ್ ಮನಿ ಫಾರ್ ಹೈಯೆಸ್ಟ್ ಇಂಟ್ರೆಸ್ಟ್. ಅತಿ ಹೆಚ್ಚು ಬಡ್ಡಿಗೆ ಹಣವನ್ನು ಕೊಡ್ತಾ ಇರ್ತಾನೆ. ಇಲ್ಲೊಬ್ಬ ವ್ಯಾಪಾರಿ ಇದ್ದಾನೆ, ಅವನೊಬ್ಬ ವ್ಯಾಪಾರಿ. ಎಂಥ ವ್ಯಾಪಾರ ಅಂದರೆ ಹಡಗಿನ ವ್ಯಾಪಾರಿಗಳು, ಒಬ್ಬ ಹಡಗಿನ ವ್ಯಾಪಾರಿ. ಅಂಡರ್ಸ್ಟ್ಯಾಂಡ್? ಇಲ್ಲಿ ಈ ವ್ಯಾಪಾರಿ ಏನು ಮಾಡ್ತಾನೆ, ಹಣವನ್ನು ಕೊಡ್ತಾನೆ ಜನಗಳಿಗೆ ಸಾಲವಾಗಿ, ಆದರೆ ಯಾವುದೇ ಬಡ್ಡಿಯನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಹಿ ಯೂಸ್ ದ ಮನಿ ವಿತೌಟ್ ಎನಿ ಇಂಟ್ರೆಸ್ಟ್. ಹಿ ಗಿವ್ಸ್ ದ ಮನಿ ವಿತೌಟ್ ಎನಿ ಇಂಟ್ರೆಸ್ಟ್. ಅಂಡರ್ಸ್ಟ್ಯಾಂಡ್? ಯಾರವನು? ಕ್ರಿಶ್ಚಿಯನ್. ಯಹೂದಿ ಜಾಸ್ತಿ ಇಂಟ್ರೆಸ್ಟನ್ನು ತಗೊಳ್ತಕ್ಕಂಥನ. ಒಂದು ದಿವಸ ಏನಾಗುತ್ತೆ, ಇಲ್ಲಿ ಅತಿ ಹೆಚ್ಚು ಹಣವನ್ನು ಪಡಿತಾನಲ್ಲ, ಆ ಪಡೆಯುವಂತಹನ ಮಗಳು ಒಬ್ಬ ಆತನನ್ನು, ಅಂದರೆ ಕ್ರಿಶ್ಚಿಯನ್ನನನ್ನು ಪ್ರೀತಿಸ್ಬಿಟ್ಟು ಕ್ರಿಶ್ಚಿಯನ್ ಹಿಂದೆ ಹೊಡೋಗಿರ್ತಾಳೆ, ಒಡವೆ ವಸ್ತುಗಳನ್ನೆಲ್ಲ ತಗೊಂಡು. ಇಲ್ಲಿ ಯಾರು ಈ ಇಂಟ್ರೆಸ್ಟ್ ಕಡಿಮೆ ರೇಟಲ್ಲಿ, ಇಂಟ್ರೆಸ್ಟ್ ಇಲ್ಲದೆ ಕೊಡ್ತಿದ್ನಲ್ಲ ದುಡ್ಡನ್ನು, ಆ ವ್ಯಾಪಾರಿ ಅವನೇನು ಮಾಡ್ತಾನೆ, ಅವನ ಸ್ನೇಹಿತ ಒಬ್ಬ ಇರ್ತಾನೆ. ಆ ಸ್ನೇಹಿತ ಒಬ್ಬಳನ್ನು ಇಷ್ಟಪಟ್ಟಿರ್ತಾನೆ. ಅವಳು ಸುರಸುಂದರಾಂಗಿ. ಅವಳನ್ನು ತನ್ನಡೆಯತ್ತ ಸೆಳೆಯಬೇಕೋಸ್ಕರ, ಅವಳನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾನೆ, ಹಣ ಬೇಕಾಗಿರುತ್ತೆ. ಹಾಗಾಗಿ ಇವನ ಹತ್ರ ಕೇಳ್ತಾನೆ, ಲೋ ದೋಸ್ತ, ಅವಳು ತುಂಬ ಇಷ್ಟಪಟ್ಟಿದ್ದೀನಿ ಕಣೋ, ಭಾಳ ಒಳ್ಳೆ ಹುಡುಗಿ, ನನಗೆ ದುಡ್ಡು ಬೇಕು, ಹೆಂಗೆ ಅಂತಾನೆ. ಆವಾಗ ಇವನ ಹತ್ರ ದೊಡ್ಡ ಶ್ರೀಮಂತನೇ. ಆದರೆ ಇವನ ಶ್ರೀಮಂತಿಕೆಯ ಹಣ ಏನಾಗಿದೆ ಅಂತಂದರೆ ಸಮುದ್ರದ ಮೇಲೆ ಬಿಟ್ಟಿದ್ದಾನೆ. ಅಂದರೆ ಹಡಗಿನಲ್ಲಿ ಇದ್ದಾವೆಲ್ಲ, ಅದು ಹೋಗಿರೋದು ಬರಬೇಕಷ್ಟೇ, ಮಾಲು ವ್ಯಾಪಾರಕ್ಕೆ ಹೋಗಿರೋದು ಬರಬೇಕು, ಬರೋವರೆಗೂ ಇಲ್ಲ. ಈಗೇನು ಮಾಡಬೇಕು, ಇವನ ಹತ್ರ ಹೋಗಲೇಬೇಕು, ಎನಿಮಿ ಶತ್ರು ಹತ್ರ. ನೋಡೋ, ನನಗೆ ಅಮೌಂಟ್ ಬೇಕಿತ್ತು ಸ್ವಲ್ಪ ಅಂತ. ಆಯಿತು, ಕೊಡ್ತೀನಿ, ನಿನಗೆ ಅಮೌಂಟ್ ನಾನು ಕೊಡಲ್ಲ ಅಂತಲ್ಲ, ಆದರೆ ಐ ವಿಲ್ ಗಿವ್ ದ ಅಮೌಂಟ್, ಬಟ್ ಒನ್ ಕಂಡೀಷನ್ ಈಸ್ ದೇರ್, ಒನ್ ಅಗ್ರಿಮೆಂಟ್ ಈಸ್ ದೇರ್. ಇನ್ ಟೈಮಲ್ಲಿ ಕೊಡಬೇಕು, ಆ ಸಮಯಕ್ಕೆ ಸರಿಯಾಗಿ ಕರೆಕ್ಟಾಗಿ ಕೊಡಬೇಕು. ಇಫ್ ಯು ನಾಟ್ ಪೇ, ನೀನು ಕೊಡಲಿಲ್ಲ ಅಂತಂದರೆ ಐ ವಾಂಟ್ 1 pound ಆಫ್ ಫ್ಲೆಶ್ ಆಫ್ ಯುವರ್ ಎನಿ ಪಾರ್ಟ್ ಆಫ್ ದಿ ಬಾಡಿ. ನನಗೆ 1 pound ಅಷ್ಟು ಮಾಂಸವನ್ನು ನಿಮ್ಮ ದೇಹದ ಯಾವುದಾದ್ರೂ ಒಂದು ಭಾಗದಿಂದ ನನಗೆ ಕೊಡಬೇಕು. ಇದು ಅಗ್ರಿಮೆಂಟ್. ಅಂದರೆ ಅವನಿಗೆ ಹಣ ಮುಖ್ಯ ಆಗಲ್ಲ, ಸೇಡನ್ನು ತೀರಿಸ್ಕೊಳ್ದಾಗಿರುತ್ತೆ. ಏನಾದರೂ ಮಾಡಿ ಸೇಡು ತೀರಿಸ್ಕೊಬೇಕು ಇವನ ಹತ್ರ ಅಂತ. ಹಾಗಾಗಿ ಏನು ಮಾಡ್ತಾನೆ, ಓಕೆ ಅಂತ ಅಮೌಂಟನ್ನು ಇಸ್ಕೊಂಬರ್ತಾನೆ. ಇನ್ ಟೈಮಿಗೆ ಇವನೇನು ಮಾಡ್ತಾನೆ, ಪಾಪ ಅವಳನ್ನು ಒಲಿಸ್ಕೊಳ್ತಾನೆ. ಎಂಗೇಜ್ಮೆಂಟು ಆಗುತ್ತೆ, ರಿಂಗೂ ಕೂಡ ತೊಡಸ್ತಾನೆ ಅವಳಿಗೆ, ಎಲ್ಲ ಆಗುತ್ತೆ. ಆಮೇಲೆ ಇವನು ಕಳಿಸಿರ್ತಾನಲ್ಲ ಹಡಗುಗಳು ಹೋಗಿರ್ತಕ್ಕಂಥ ಹಡಗುಗಳು ವಾಪಸ್ ಬರಲ್ಲ ಇನ್ ಟೈಮಲ್ಲಿ. ಆವಾಗ ಬರ್ತಾನೆ, ಕೋರ್ಟಿಂದ ನೋಟಿಸ್ ಕೊಡಿಸ್ತಾನೆ, ಕೋರ್ಟ್ಗೆ ಹೋಗ್ತಾನೆ, ಸ್ವಾಮಿ ಇಷ್ಟು ಅಗ್ರಿಮೆಂಟ್ ಆಗಿತ್ತು, ಸರಿಯಾದ ಸಮಯಕ್ಕೆ ಹಣ ಬಂದಿಲ್ಲ ನನಗೆ ಅಂತ. ಆವಾಗ ಕೊನೆಗೆ ಹಡಗು ಬರುತ್ತೆ, ಅಮೌಂಟ್ ಕೊಡೋಕೆ ಹೋಗ್ತಾನೆ. ಯಾವಾಗ? ಟೈಮ್ ಬಾರ್ ಆದಮೇಲೆ. ನೋ ಐ ವಾಂಟ್ ಮನಿ ನನಗೆ ಹಣ ಬೇಕಾಗಿಲ್ಲ, ಐ ವಾಂಟ್ 1 pound ಆಫ್ ಫ್ಲೆಶ್. ಟೈಮಿಗೆ ಕರೆಕ್ಟಾಗಿ ಕೊಟ್ಟಿದ್ರೆ ನಾನು ತಗೊಳ್ತಿದ್ದೆ, ತಗೊಳ್ಳಲ್ಲ ನೀನು ದುಡ್ಡಿಗ. ನನಗೇನು ಬೇಕೀಗ? ಇನ್ನು ದೇಹದ ಯಾವುದಾದ್ರೂ ಒಂದು ಭಾಗದ 1 pound, ಅಂದರೆ 1 kg 2 kg ಅನ್ನೋ ಲೆಕ್ಕಾಚಾರ, 1 kg ಅಂದ್ಕೊಳ್ಳಿ, 1 kg ಮಾಂಸ ಬೇಕು ಅಂತಾನೆ. ಆಯಿತು, ಕೋರ್ಟಿಗೆ ಹಾಕಿದ್ರು.
ಆವಾಗ ಇವ್ರ ಪರವಾಗಿ ವಾದ ಮಾಡೋದಕ್ಕೆ ಆರಾಮಾಗಿದೆ. ಯಾರ ಪರವಾಗಿ? ಇವನಿಗೆ ಇಂಟ್ರೆಸ್ಟ್ ತೊಗೊಂಡು ವ್ಯಾಪಾರ ಮಾಡ್ತಾನಲ್ಲ ಅವನಿಗೆ. ಈಗ ಇವನಿಗೆ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಅವನು ಅಪರಾಧಿ ಸ್ಥಾನದಲ್ಲಿದ್ದಾನೆ. ವಾದ ಮಾಡಬೇಕಲ್ಲ. ವಾದ ಮಾಡೋರು ಯಾರಪ್ಪ ಅಂತಂದರೆ ಇವನ ಪರವಾಗಿ ಇವನ ಸ್ನೇಹಿತನ ಪ್ರೇಯಸಿ ವಾದ ಮಾಡ್ತಕ್ಕಂಥವ್ರು. ಆದರೂ ಯಾರಿಗೂ ಗೊತ್ತಿಲ್ಲ, ಬುರ್ಕಾವನ್ನು ಹಾಕ್ಕೊಂಡು ಫುಲ್ ಕವರಪ್ ಆಗಿ ಬರ್ತಾಳೆ. ಓಕೆ ನೋಡೆ, ನೀನು ಅಮೌಂಟ್ ಕೊಟ್ಟಿದ್ದೆ, ಇನ್ ಟೈಮಿಗೆ ಕೊಟ್ಟರೆ ಪರವಾಗಿಲ್ಲ, ಇಲ್ಲ ಅಂದರೆ ಆನ್ ಟೈಮ್ ಮೀರಿದ ಮೇಲೆ ಕೊಟ್ಟರೆ ನೀನು ತೊಗೊಂಡಿಲ್ಲ, ನಿನಗೇನು ಬೇಕು? ಮಾಂಸ ಬೇಕಲ್ವಾ? ಓಕೆ ಡನ್. ಆದರೂ ಕೂಡ ಒಂದು ಸ್ವಲ್ಪ ಕನಿಕರ ತೋರಿಸ ಇರಲಿ ಅಂತಾನೆ. ಕನಿಕರ, ನೋ ಮರ್ಸಿ ಮರ್ಸಿ. ಆವಾಗ ಈ ಪಯಮನ್ನು ಹೇಳ್ತಾರೆ, ಕ್ವಾಲಿಟಿ ಆಫ್ ಮರ್ಸಿ, ಕರುಣೆ ಅಂತಕ್ಕಂಥದ್ದು. ದಿ ಕ್ವಾಲಿಟಿ ಆಫ್ ಮರ್ಸಿ ಸ್ಟ್ರೈನ್ಡ್, ಇಟ್ ಡ್ರಾಪತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್. ಕ್ವಾಲಿಟಿ ಆಫ್ ಮರ್ಸಿ ಸ್ಟ್ರೈನ್ಡ್, ಕರುಣೆಯ ಗುಣ ಅಂತಕ್ಕಂಥದ್ದು ಇಸ್ ನಾಟ್ ಸ್ಟ್ರೈನ್, ಒತ್ತಡದಿಂದ ಬರ್ತಕ್ಕಂಥದ್ದು ಕರುಣೆ. ಸುಮಾರು 2-3 ವರ್ಷ ಮಳೆ ಬರ್ದಂಗೆ ಬರಡು ನೆಲ ಆಗಿರುತ್ತಲ್ಲ, ಪಾಪ ರೈತರು ಕಣ್ಣಾಗಿ ನೀರು ಬದಲು ರಕ್ತ ಬರುತ್ತಲ್ಲ, ಅಂಥ ಸಮಯದಲ್ಲಿ ಧಡ 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 ಸ್ವರ್ಗದಿಂದ ಮಳೆ ಹೆಂಗೆ ಬೀಳುತ್ತೋ ಹಾಗೆ ಬರಬೇಕು ಕರುಣೆ ಅಂತಕ್ಕಂಥದ್ದು. ಹಾಗೆ ಚೆನ್ನಾಗಿ ಹೊಟ್ಟೆ ಹಸುವಾಗಿರೋ ಒಂದು ತುತ್ತನ್ನು ಕೂಡ ಎಷ್ಟು ಖುಷಿ ಆಗುತ್ತೆ, ಹಂಗಿರಬೇಕು. ಅಪಾಯದಲ್ಲಿದ್ದಾನೆ, ಈಗ ಅವ್ನು ಕುಯ್ಕೊಂಡು ಕೊಡಬೇಕು ಅವನ ಮಾಂಸನ, ಇರಲಿ ಕರುಣೆ ತೋರಿಸು ಅಂತ ಹೇಳಿದಾಗ ಅವನು ಒಪ್ಕೊಳ್ಳಿಲ್ಲ. ಓಕೆ ಆಯಿತು, ತಗೋ ಚಾಕು, ಟೇಕ್ ಇಟ್ ದಿಸ್ ಒನ್ ನೈಫ್, ತಗೊಂಡು ಕುಯ್ಕೊಂಡು ತಗೋ. ಒಂದು ಏನು ತಕ್ಕಡಿನ ತಗೊಂಬರ್ತಾರೆ, ಚಾಕು ಕೊಡ್ತಾರೆ. ಆದರೆ ಒಂದು ಏನು ಗೊತ್ತಾ, ನೀನು ಮಾಂಸವನ್ನು ಕುಯ್ಕೊಂಬಾರ್ದು. ಯು ಕ್ಯಾನ್ ಟೇಕ್ ಆನ್ 1 pound ಆಫ್ ಫ್ಲೆಶ್ ಆಫ್ ಎನಿ ಪಾರ್ಟ್ ಆಫ್ ದಿ ಬಾಡಿ ವಿತೌಟ್ ಶೆಡ್ಡಿಂಗ್ ಆಫ್ ಬ್ಲಡ್. ರಕ್ತ ಹೋಗ್ದಂಗೆ ತಗೊಬೇಕಮ್ಮ, ನೀನು ತಗೊಂಬಂದು ಮಾಂಸ ರಕ್ತ ಅಲ್ಲ. ಆವಾಗ ಅವನು ಬಿದ್ದನಲ್ಲಪ್ಪ, ನಾನು ರಕ್ತ ಹೋದ ಹೆಂಗೆ ತಗೊಬೇಕು, ನನಗೆ ಬೇಕಾಗಿರೋದು ಮಾಂಸ, ರಕ್ತ ವೇಸ್ಟ್ ಆಗಿಬಿಟ್ರೆ. ಹಾಗಾಗಿ ಅವನು ಫೇಲ್ಯೂರ್ ಆಗ್ತಾನೆ. ಆವಾಗ ಇವರೇನು ಮಾಡ್ತಾರೆ ಎಂತ, ಈಗ ಜಡ್ಜ್ ಹೇಳ್ತಾರೆ, ಈಗ ನೀನು ಫೇಲ್ಯೂರ್ ಆಗಿದೆಯಾ, ನೀನು ನಿಜವಾದ ಅಪರಾಧಿ ಆಗಿದೆಯಾ, ಕೋರ್ಟಿನ ಸಮಯವನ್ನು ಕೂಡ ವೇಸ್ಟ್ ಮಾಡಿದೆಯಾ, ನೀನು ಇವ್ರಿಗಿಂತಿಷ್ಟು ಆಸ್ತಿ ಕೊಡಬೇಕು, ಅರ್ಧಕ್ಕರ್ಧ ಪಾಲು ಕೊಡಬೇಕು ಅಂತ ಅವರು ಯಾವುದೋ ಡಿಸಿಷನ್ ಕೊಡ್ತಾರೆ. ಆವಾಗ ಇವ್ರು ಹೇಳ್ತಾನೆ, ಇವನು ತುಂಬ ಒಳ್ಳೆಯನಲ್ವಾ, ಏನೂ ಇಲ್ಲ, ನೀನೇನು ಆಸ್ತಿ ಕೊಡ್ತೀಯಲ್ಲ, ಆ ಅರ್ಧಕ್ಕರ್ಧ ಆಸ್ತಿನ ನಿನ್ನ ಮಗಳು ಓಡೋಗ್ಯಾಳೆ ಯಾರೊಬ್ಬನ ಹಿಂದೆ, ಅಂದರೆ ಅವ್ನು ಕ್ರಿಶ್ಚಿಯನಿಂದ ಓಡೋಗಿದ್ದಾಳೆ, ಕೇವಲ ನಿಮ್ಮ ಧರ್ಮದ ಒಂದು ಧರ್ಮ ವಿರೋಧಿ ಅಷ್ಟೇ ನೀನು. ಯಹೂದಿಗಳಿಗೂ ಆಗಲ್ಲ, ಕ್ರಿಶ್ಚಿಯನ್ಗಾಗಲ್ಲ, ಕ್ರಿಶ್ಚಿಯನ್ ಯಹೂದಿಗಾಗಲ್ಲ. ಓಕೆ, ಈಗ ಅವಳು ಹೋಗಿಬಿಟ್ಟಿದ್ದಾಳೆ, ಅವಳಿಗೇನೆ ನಿನ್ನ ಆಸ್ತಿಯನ್ನು ಕೊಡು ಅಷ್ಟೇ, ನನಗಿನ್ನೇನು ಬೇಕಾಗಿಲ್ಲ. ಈಗ ಇವನು ಏನಾದ, ಸೇಫ್ ಆದ. ಆಮೇಲೆ ಗೊತ್ತಾಯಿತು ಯಾರಿದನ್ನು ವಾದ ಮಾಡಿದ ಈ ಥರ ಅಂದಾಗ, ಇವನ ಪ್ರೇಯಸಿ, ತನ್ನ ಸ್ನೇಹಿತನ ಪ್ರೇಯಸಿ, ಯಾರು ಹೆಲ್ಪನ್ನು ತಗೊಂಡು ಅವನ ಹತ್ತದ್ದು ಸಾಲ ಇಸ್ಕೊಂಬಂದು ಅಪರಾಧಿ ಸ್ಥಾನ ನಿಂತ್ಕೊಂಡಿದ್ನಲ್ಲ, ಅವನ ಸ್ನೇಹಿತನ ಪ್ರೇಯಸಿ ಯಾವುದು ಲಾಯರ್ ಕೆಲಸವನ್ನು ಮಾಡಿದ್ದು ಆ ಟೈಮಲ್ಲಿ ಉಳಿಸಿದ್ದು. ಇದು ಆ ಸಮಯದಲ್ಲಿ ದಿ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್, ಇಟ್ ಡ್ರಾಪತ್ ಆಸ್ ಅ ಜೆಂಟಲ್ ರೈನ್ ಫ್ರಮ್ ಹೆವನ್. ಸೊ ಈ ಪಯಮನ್ನು ಹೇಳ್ತಾ ಹೋಗ್ತಾರೆ, ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್, ಇಟ್ ಡ್ರಾಪತ್ ಆಸ್ ಅ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಂತ. ಇದು ಯಾವ ನಾಟಕ? ದಿ ಮರ್ಚೆಂಟ್ ಆಫ್ ವೆನಿಸ್, ಮರ್ಚೆಂಟ್ನ ವರ್ತಕ, ವೆನಿಸ್ಸಿನ ವರ್ತಕ ಅಂತ. ಅಂಡರ್ಸ್ಟ್ಯಾಂಡ್? ಈ ವೆನಿಸ್ಸಿನ ವರ್ತಕ ಅಂತಕ್ಕಂಥ ನಾಟಕದಿಂದ ದಿ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಪಯಮನ್ನು ತಗೊಂಡಿದ್ದೀವಿ. ಅಂಡರ್ಸ್ಟ್ಯಾಂಡ್? ಈ ಮರ್ಚೆಂಟ್ ಆಫ್ ವೆನಿಸ್ ಬರ್ತಿದ್ಯಾರು ನಾಟಕನ? ವಿಲಿಯಂ ಶೇಕ್ಸ್ಪಿಯರ್. ಇಲ್ಲಿ ಏನಿದೆ, ದುಃಖನೂ ಇದೆ, ಹಾಸ್ಯನೂ ಇದೆ, ಎರಡು ಮಿಕ್ಸಿಂಗ್ ಇರ್ತಕ್ಕಂಥ ಒಂದು ಡ್ರಾಮಾ ಯಾವುದಪ್ಪ ಅಂತಂದರೆ ಮರ್ಚೆಂಟ್ ಆಫ್ ವೆನಿಸ್. ಹಾಗಾದರೆ ನಾವು ಐ ವುಡ್ ಲೈಕ್ ಟು ಡಿಸ್ಕಸ್ ವಿತ್ ಯು ದಿ ಕ್ವಾಲಿಟಿ ಆಫ್ ಮರ್ಸಿ. ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಿ ಮರ್ಚೆಂಟ್ ಆಫ್ ವೆನಿಸ್. The Merchant of Venice is written by William Shakespeare. That is a drama. In the drama, I have given some characters, but I didn't naming that one. Now I would like to name. ಆಗಲೇ ನಾನು ಒಂದು ನಾಟಕವನ್ನು ಹೇಳಿದೆ, ಆ ನಾಟಕದಲ್ಲಿ ಯಾರ್ಯಾರು ಹೈಯೆಸ್ಟ್ ಅಮೌಂಟನ್ನು ಕೊಟ್ಟು ಇಂಟ್ರೆಸ್ಟನ್ನು ತಗೊಳ್ತಾ ಇದ್ದ, ಅಂದರೆ ಇಂಟ್ರೆಸ್ಟಿಗೆ ಹಣವನ್ನು ಬಳಸ್ತಾ ಇದ್ದ ಬಡ್ಡಿಗೋಸ್ಕರ, ಇನ್ನೊಬ್ಬ ಕಷ್ಟದಲ್ಲಿರ್ತಕ್ಕಂಥ ಹೆಲ್ಪ್ ಮಾಡೋನು, ಇಂಟ್ರೆಸ್ಟು ತೊಗೊಳ್ತಿರಲಿಲ್ಲ ಅವನು. ಆ ಥರದ ಕ್ಯಾರೆಕ್ಟರೈಸೇಷನ್ ನೋಡಿದೆ. ಅದರಲ್ಲಿ ಒಬ್ಬ ಯಹೂದಿ ಮೀನ್ಸ್ ಜ್ಯೂ ಅಂತ ಕರೀತಾರೆ, ಏನು ಜ್ಯೂ ಅಂತೀವಿ. ಹಿಯರ್ ಅನದರ್ ಒನ್
ಚರ್ಚ್. ಇಲ್ಲಿ ಕ್ರಿಶ್ಚಿಯನ್. ಇಲ್ಲಿ ಕ್ರಿಶ್ಚಿಯನ್ ಯಾರಪ್ಪ ಅಂತಂದರೆ ಆಂಟೋನಿಯೋ. ಆಂಟೋನಿಯೋ ಈಸ್ ಅ ಕ್ರಿಶ್ಚಿಯನ್. ಶೈಲಾಕ್ ಈಸ್ ಅ Jew. He used money for more interest. Then he used money for only who are in distressing. ಯಾರು ಸಮಸ್ಯೆಯಲ್ಲಿ ಇರ್ತಾರೋ ಅವ್ರಿಗೋಸ್ಕರ ಹಣವನ್ನು ಬಳಸ್ತಾ ಇದ್ದ. ಇವನು ತನ್ನ ಹಣವನ್ನು ಏನಕ್ಕೆ ಬಳಸ್ತಾ ಇದ್ದ? ಬಡ್ಡಿಗೋಸ್ಕರ ಬಳಸ್ತಾ ಇದ್ದ, ಕೊಡ್ತಾ ಇದ್ದ. ದೆನ್ ಇವನ ಸ್ನೇಹಿತ ಯಾರು? ಬಸಾನಿಯೋ ಅಂತಕ್ಕಂಥವನು. ಈ ಬಸಾನಿಯೋಗೆ ಪೋರ್ಷಿಯ ಮೇಲೆ ಲವ್ ಆಗುತ್ತೆ. ಲವ್ ಆದಂಥ ಸಂದರ್ಭದಲ್ಲಿ ಇವಳು ಒಬ್ಬ ಶ್ರೀಮಂತ ಮಹಿಳೆ, ಒಬ್ಬ ಒಳ್ಳೆಯ ಗುಣವಂತೆ. ಶಿ ಹ್ಯಾಡ್ ಎ ಲಾಟ್ ಆಫ್ ಕ್ವಾಲಿಟೀಸ್. ಸೊ ದಟ್ಸ್ ವೈ ಹಿ ವಾಂಟ್ಸ್ ಟು ಮ್ಯಾರಿಡ್ ಹರ್. ಅವಳನ್ನು ಮದುವೆ ಆಗಬೇಕಂತ ಬಯಸ್ತಾನೆ. ಸೊ ಇವನಿಗೆ ಹಣ ಇರಲಿಲ್ಲ, ಅವಳನ್ನು ಲವ್ ಮಾಡೋಕ್ಕೋಸ್ಕರ ಹಣ ಬೇಕಾಗಿತ್ತು. ಹಾಗಾಗಿ ಇವನೇನು ಮಾಡ್ತಾನೆ, ಇವನ ಹತ್ರ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಇವನ ಹತ್ರ ದುಡ್ಡಿರಲ್ಲ. ಯಾಕಂದರೆ ಇವನೊಬ್ಬ ಹಡಗಿನ ವ್ಯಾಪಾರಿ. ಹಡಗಳನ್ನು ಸಮುದ್ರದಲ್ಲಿ ಬಿಟ್ಟಿದ್ದ. ಬೇರೆ ದೇಶಕ್ಕೆ ಹೋಗಿ ಬರೋದು ಗೊತ್ತಿಲ್ಲ, ಹೋಗೋದಷ್ಟೇ, ಬಂದಾಗ ಬಂತು ಅನ್ನೋದಷ್ಟೇ ಇವ್ರದ್ದು ಆಗಿನ ಕಾಲದಲ್ಲಿ. ಹಾಗಾಗಿ ಏನು ಮಾಡಿದ್ರು, ಇವನ ಹತ್ರ ಅಮೌಂಟ್ ಇರಲಿಲ್ಲ. ಇವನೇನು ಮಾಡ್ದ, ಇವನ ಹತ್ರ ಸಾಲ ತಗೊಂಡ. ಯಾರ ಹತ್ರ? ಶೈಲಾಕ್ ಹತ್ರ. ಸಾಲ ತಗೊಂಡಂಥ ಸಂದರ್ಭದಲ್ಲಿ ಇನ್ ಟೈಮಿಗೆ ಕೊಡಬೇಕಾಗಿತ್ತು, ಇವನು ಕೊಡಲಿಲ್ಲ. ಸೊ ಒಂದು ಅಗ್ರಿಮೆಂಟ್ ಆಗಿತ್ತು. ಏನು? ಇಫ್ ಯು ನಾಟ್ ಪೇ ದ ಅಮೌಂಟ್ ಆನ್ ಟೈಮ್, ಸಮಯಕ್ಕೆ ಸರಿಯಾಗಿ ನೀನು ಅಮೌಂಟ್ ಕೊಡಲಿಲ್ಲ ಅಂದರೆ ಐ ಕ್ಯಾನ್ ಗೆಟ್ 1 pound ಆಫ್ ಫ್ಲೆಶ್ ಆಫ್ ಎನಿ ಪಾರ್ಟ್ ಆಫ್ ಯುವರ್ ಬಾಡಿ. ನಿನ್ನ ದೇಹದ ಯಾವುದೇ ಒಂದು ಭಾಗದಿಂದ ನಾನು 1 pound ಆಫ್ ಫ್ಲೆಶನ್ನು ತೊಗೊಳ್ತೀನಿ ಅಂತ ಹೇಳಿದ್ದ. ಅಗ್ರಿಮೆಂಟ್ ಆಯಿತು. ಅಂದರೆ ಹೃದಯ ಭಾಗದಿಂದ ತೊಗೊಳ್ತೀನಿ ಅನ್ನೋದೇ ಒಂದು ಇಂಟೆನ್ಷನ್. ಅಂದರೆ ಇಲ್ಲಿ ಚುಚ್ಚಬೇಕಾಗಿತ್ತು ಅವನಿಗೆ. ಯಾಕಂದರೆ ಈ ಜೀವ್ಗೂ ಈ ಕ್ರಿಶ್ಚಿಯನ್ಸ್ಗೂ ಆಗಲ್ಲ, ಇವ್ರಿಗೆ ಕ್ರಿಶ್ಚಿಯನ್ಸ್ ಕಂಡ್ರೆ ಆಗಲ್ಲ. ಹಾಗಾಗಿ ಸೊ ಏನು ಮಾಡ್ತಾನೆ, ಇನ್ ಟೈಮಿಗೆ ಕೊಡಲಿಲ್ಲ. ನೆಕ್ಸ್ಟ್ ಕೋರ್ಟಿಗೆ ಅವನು ಅಪೀಲ್ ಆಗ್ತಾನೆ. ಕೋರ್ಟಲ್ಲಿ ಪ್ರಪೋಸ್ ಮಾಡ್ತಾನೆ. ಹೋದಂಥ ಸಂದರ್ಭದಲ್ಲಿ ಇವನ ಪರವಾಗಿ, ಯಾರ ಪರವಾಗಿ? ಆಂಟೋನಿಯನ ಪರವಾಗಿ ಗೊತ್ತಾಗದ ಹಾಗೆ ವಾದ ಮಾಡ್ತಕ್ಕಂಥವ್ರು ಯಾರು? ಪೋರ್ಷಿಯಾ ಅಂತಕ್ಕಂಥವಳು. ಸೊ ವಾದ ಮಾಡಿದ ನಂತರ ಏನು ಆ ಟೈಮಲ್ಲಿ ಈ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಒಂದು ಏನು ಟೈಟಲ್ ಇಟ್ಟಿನ ಶಿರೋನಾಮೆ, ಈ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಒಂದು ಪಾಠವನ್ನು, ಒಂದು ಅಡ್ವೈಸನ್ನು ಹೇಳ್ತಕ್ಕಂಥವ್ರು ಪೋರ್ಷಿಯಾ. ಅಂಡರ್ಸ್ಟ್ಯಾಂಡ್? ಹೂ ನರೇಟ್ ದಿಸ್ ಒನ್ ಪಯಮ್. ಈ ಪಯಮನ್ನು ನರೇಟ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಪೋರ್ಷಿಯಾ. ಈ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂತಹ ಒಂದು ಪಯಮ್ ಇರ್ತಕ್ಕಂಥ ಯಾವ ನಾಟಕದಲ್ಲಿ ಅಂತಂದರೆ ದಿ ಮರ್ಚೆಂಟ್ ಆಫ್ ವೆನಿಸ್. ಮರ್ಚೆಂಟ್ ಆಫ್ ವೆನಿಸ್ ಡ್ರಾಮಾ ಬರೆದಿದ್ದು ಯಾರು? ವಿಲಿಯಂ ಶೇಕ್ಸ್ಪಿಯರ್. ಅಂಡರ್ಸ್ಟ್ಯಾಂಡ್? ಸೊ ಹಾಗಾದ್ರೆ ನೋಡೋಣ, ಕ್ವಾಲಿಟಿ ಆಫ್ ಮರ್ಸಿ. ಕ್ವಾಲಿಟಿ ಕೆನಾಟ್ ಬಿ ಸೀನ್, ಕೆನಾಟ್ ಬಿ ಟಚ್, ಕೆನಾಟ್ ಬಿ ವೇಯ್ಡ್. ಗುಣವನ್ನು ನಾವು ನೋಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ, ಅಳಿಯೋಕ್ಕಾಗಲ್ಲ. ಅದೇ ಕ್ವಾಲಿಟಿ. So quality of mercy. This poem was written by William Shakespeare. This one narrated by, in the drama of The Merchant of Venice, here the Portia. Understand? Portia is the lover of Bassanio. Bassanio is the friend of Antonio. Antonio is the enemy of Shylock. Shylock is a Jew. Antonio is a Christian. Understand? ಓಕೆ. ಸೊ ವಾಟ್ ಈಸ್ ಮರ್ಸಿ ಇನ್ ಕನ್ನಡ? ಕರುಣೆ. ಕರುಣೆ ಅನ್ನೋದು ಮರ್ಸಿಯ ಒಂದು ಭಾವಾರ್ಥ. ಓಕೆ. ಈ ಪಯಮ್, ದಿಸ್ ಒನ್ ಪಯಮ್ ಈಸ್ ಫಾರ್ ಮೆಮೊರೈಸೇಷನ್ ಪಯಮ್. SSLC ಮಕ್ಕಳಿಗೆ ಕಂಠಪಾಠ ಇರ್ತಕ್ಕಂತಹ ಒಂದು ಪದ್ಯ ಇದು. ಈ ಪದ್ಯದಲ್ಲಿ ಯಾವುದಾದರೂ ಒಂದು ಸ್ಟ್ಯಾನ್ಸನ್ನು ಕೇಳ್ತಾನೆ. ಆ ಸ್ಟ್ಯಾನ್ಸ್ 4 ಲೈನ್ಸಲ್ಲಿರುತ್ತೆ. ಆ 4 ಲೈನ್ ಸ್ಟ್ಯಾನ್ಸನ್ನು ಕೇಳ್ತಾನೆ, 4 ಮಾರ್ಕ್ಸ್ ಕೇಳ್ತಾನೆ. ನೀವು 4 ಮಾರ್ಕ್ಸಲ್ಲಿ ಬರೀಬೇಕು ಆ ಪಯಮು ಅಂತಂದರೆ ಕಾಮ, ಪಂಕ್ಚುಯೇಷನ್ ಮಾರ್ಕ್ಗಳು ಚೆನ್ನಾಗಿ ಗಮನ ಇರಬೇಕು, ಸ್ಪೆಲ್ಲಿಂಗ್ ಕರೆಕ್ಟಾಗಿರಬೇಕು, ಆ್ಯಸ್ ಇಟ್ ಈಸ್ ಇರಬೇಕು. ಏನನ್ನೇ ಇರಲಿ, ಆ್ಯಸ್ ಇಟ್ ಈಸ್, ಇದು ಹೇಗಿದೆ ಹಾಗೆ ಹಚ್ಚು ಹೊತ್ತದಂಗೆ ಬರೀಬೇಕು. ನಿಮ್ಮದೇ ಶೈಲಿಯಲ್ಲಿ ಬರೆಯೋಕೆ ಹೋದಾಗ ನೋಟ್ಸ್ ಆಗುತ್ತೆ. ಇಟ್ಸ್ ನಾಟ್ ಎ ಮೆಮೊರೈಸೇಷನ್ ಪಯಮ್. ಕಂಠಪಾಠ ಅಂತಂದರೆ ಕಾಪಿ ಅಷ್ಟೇ, ಕಾಪಿಡ್. ಬುಕ್ಸ್ನಾಗಿರೋದನ್ನ ಆ್ಯಸ್ ಇಟ್ ಈಸ್ ಬರೆಯೋವಂಥದ್ದು. ಬುಕ್ಸ್ನಾಗಿರೋದನ್ನು ಮೈಂಡಲ್ಲಿ ಬೈ ಹ್ಯಾಟ್ ರೀಸೈಟ್ ಮಾಡ್ಕೊಂಡು ಬಟ್ಟೆ ಇಳಿಸ್ಬೇಕು. ಅಂಡರ್ಸ್ಟ್ಯಾಂಡ್? ಸೊ ಹಾಗಾದರೆ ಈ ಬೈ ಹ್ಯಾಟ್ ಮಾಡೋದಕ್ಕೂ ಒಂದು ಮೆಲೋಡಿ ಬೇಕಲ್ವಾ? ಸೊ ನೋಡೋಣ. ಫಸ್ಟು 4 ಸ್ಟ್ಯಾನ್ಸನ್ನು ಹೇಳ್ತೀನಿ. The quality of mercy is not strained. The quality of mercy is not strained.
It droppeth as the gentle rain from heaven. It droppeth as the gentle rain from heaven. Upon the place beneath it is twice blessed. Upon the place beneath it is twice blessed. It blesseth him that gives and him that takes. It blesseth him that gives and him that takes. It is mightiest in the mightiest it becomes. It is mightiest in the mightiest it becomes. The quality of mercy is not strained. The quality of mercy is not strained. The quality of mercy is not strained. The quality of mercy. Quality of mercy. Which one quality? Mercy. ಕರುಣೆ ಅಂತಕ್ಕಂಥ ಗುಣವು is not strained, is not forced. ಬಲವಂತದಿಂದ ಬರುವಂಥದ್ದಲ್ಲ ಕರುಣೆ ಅಂತ ಕರೆದು. The quality of mercy is not strained. It droppeth. Droppeth means, droppeth is old use English. Drops is now English, today's English. Droppeth means old use English. Drops is today's English. It droppeth means it drops. It means here the mercy drops. ಕರುಣೆ ಅಂತಕ್ಕಂಥ ಡ್ರಾಪಲ್ಲಿ ಬರಬೇಕು, ಹನಿಗಳ ರೂಪದಲ್ಲಿ ಬರಬೇಕು. ಯಾವ ಥರ ಹನಿಗಳು ಹೇಗಿರಬೇಕು? ಆ್ಯಸ್ ದ ಜಂಟಲ್ ರೈನ್, ಮಳೆಯ ಹನಿ. ಎಂತಹ ಮಳೆ? ಜಂಟಲ್, ಮೃದುವಾಗಿರ್ತಕ್ಕಂಥ, ಸೌಮ್ಯವಾಗಿರ್ತಕ್ಕಂಥ, ಯಾವುದೋ ಬಲವಂತದಿಂದ ಒತ್ತಾಯದಿಂದ ಬರುವಂಥದ್ದಲ್ಲ. ಬಿತ್ತನೆ ಮಾಡಿ ಆ ಕಡೆ ಮೋಡಗಳನ್ನು ಎರಡು ಡಿಕ್ಕಿ ಹೊಡೆಸಿ ಕಷ್ಟಪಟ್ಟು ದುಬು ಉದುರಿಸೋದಲ್ಲ. ಅದಾಗದು ಡಿಕ್ಕಿ ಹೊಡೆದು, ಎರಡು ಮೋಡಗಳು ಡಿಕ್ಕಿ ಹೊಡೆದು ಸೌಮ್ಯವಾಗಿ ಬರುವಂಥ ಮಳೆ. ಇಟ್ ಡ್ರಾಪೆತ್ ಆ್ಯಸ್ ದ ಜಂಟಲ್ ರೈನ್ ಫ್ರಮ್ ಹೆವನ್. ಎಲ್ಲಿಂದ ಬರಬೇಕು? ಫ್ರಮ್ ಹೆವನ್, ಸ್ವರ್ಗದಿಂದ ಬರಬೇಕು. ಸ್ವರ್ಗ ಎಲ್ಲಿದೆ? ಅಪಾನ್, ಮೇಲಿದೆ. ಸ್ವರ್ಗ ಎಲ್ಲಿದೆ? ಅಪಾನ್, ಮೇಲಿದೆ. ಹೆವನ್ ಮೀನ್ಸ್ ಹಿಯರ್ ವಿಚ್ ಈಸ್ ಪ್ಲೇಸ್ ದೇರ್ ಗಾಡ್ ಆರ್ ಗಾಡೆಸಸ್ ಆರ್ ಲಿವ್. ದೇವಾನುದೇವತೆಗಳು ವಾಸ ಮಾಡುವಂತಹ ಜಾಗ ಯಾವುದು? ಹೆವೆನ್. ದಟ್ ಈಸ್ ಆಪೋಸಿಟ್ ವರ್ಡ್ ಆಫ್ ಹೆವೆನ್ ಈಸ್ ಹೆಲ್. ಹೆವೆನ್ಗೆ ಆಪೋಸಿಟ್ ವರ್ಡ್ ಏನು? ಹೆಲ್. HELL, ಹೆಲ್. ಹೆಲ್ ಮೀನ್ಸ್ ನರಕ. ಹೆವನ್ ಮೀನ್ಸ್ ಸ್ವರ್ಗ. It droppeth as the gentle rain from heaven upon the place. ಮೇಲಿಂದ ಬರಬೇಕು. beneath. beneath means ಕೆಳಗೆ. beneath means ಕೆಳಗೆ, ಪಾದದ ಅಡಿಯಲ್ಲಿ, ಈ ಭೂಮಿಯ ಮೇಲೆ ಬರಬೇಕು. ಅರ್ಥ ಆಯ್ತಾ? ಭೂಮಿಯ ಮೇಲೆ ಪ್ರೀತಿ ಆದರೆ ಮಾತ್ರ ಮೇಘರಾಜನಿಗೆ ಏನಾಗಬೇಕು? ಭೂಮಿಯ ಮೇಲೆ ಪ್ರೀತಿ ಆಗಬೇಕು. ಪ್ರೀತಿ ಆದರೆ ಮಳೆ ಬರುವಂಥದ್ದು. ಹಾಗೆ ಪ್ರೀತಿಯಿಂದ ಕರುಣೆ ಬರ್ತಕ್ಕಂಥದ್ದು. ಅಂಡರ್ಸ್ಟ್ಯಾಂಡ್? It is twice blessed. Blessed means here blessed. Blessed means here blessed. Twice means ಎರಡು ಸಲ. Once means ಒಂದು ಸಲ. Thrice means ಮೂರು ಸಲ. It is twice blessed. ಇದು ಎರಡು ವಿಧವಾಗಿರ್ತಕ್ಕಂತಹ, ಎರಡು ಸಲ ಆಶೀರ್ವಾದವನ್ನು ಬಯಸ್ತದೆ. ಎರಡು ಸಲ ಆಶೀರ್ವಾದವನ್ನು ಬಯಸ್ತದೆ, ಶುಭವನ್ನು ಕೋರ್ತದೆ. ಹೇಗೆ ಅಂತಂದರೆ, ಇಟ್ ಬ್ಲೆಸತ್ ಹಿಮ್ ದಟ್ ಗಿವ್ಸ್. ಇಟ್ ಬ್ಲೆಸತ್ ಹಿಮ್ ದಟ್ ಗಿವ್ಸ್ ಅಂಡ್ ಹಿಮ್ ದಟ್ ಟೇಕ್ಸ್. ಇಟ್ ಬ್ಲೆಸತ್. ಬ್ಲೆಸತ್ ಮೀನ್ಸ್ ಹಿಯರ್ ಓಲ್ಡ್ ಯೂಸ್ ಇಂಗ್ಲಿಷ್ ಬ್ಲೆಸತ್, ಬ್ಲೆಸಸ್. ಇಟ್ ಬ್ಲೆಸಸ್ ಹಿಮ್ ದಟ್ ಗಿವ್ಸ್. ಯಾರು ಮರ್ಸಿಯನ್ನು ತೋರಿಸ್ತಾನೋ, ಯಾರು ಒಬ್ಬರಿಗೆ ಹೆಲ್ಪ್ ಮಾಡ್ತಾನೋ ಕರುಣೆಯಿಂದ, ಮರ್ಸಿಯಿಂದ, ಅವನು ಹೇಳ್ತಾನೆ ಒಳ್ಳೆಯದಾಗಲಿ, ನಿಮಗೆ ಚೆನ್ನಾಗಿಟ್ಟಿರಲಿ, ತಗೊಳಪ್ಪ ಅಂತ ಕೊಡ್ತಾನೆ. ಅಮ್ಮ ಅಂತ ಬಂದಾಗ ಅವನು ತಿಂದವನು ಹೊಟ್ಟೆ ಹಸುವಾಗಿರೋನು ಊಟದಾಗ ಅವನೇಂತಾನೆ, ಅನ್ನದಾತೋ ಸುಖೀ ಭವ ಅಂತ. ಅನ್ನ ಇಟ್ಟವರು ಸುಖವಾಗಿರಲಿ ಅಂತ. ಅರ್ಥವಾಯ್ತಾ? ಇವನು ಹೇಳಬೇಕಾದ್ರೂ ಕೂಡ ಅವನಿಗೆ ಬ್ಲೆಸ್ಸಿಂಗ್ ಮಾಡ್ತಾನೆ. ಅವನು ಅದನ್ನು ಸ್ವೀಕರಿಸಿ ಇವನಿಗೆ ಏನು ಮಾಡ್ತಾನೆ? ಬ್ಲೆಸ್ಸಿಂಗ್ ಮಾಡ್ತಾನೆ. ಅಂಡರ್ಸ್ಟ್ಯಾಂಡ್? ಇದು ಹೇಗಂತಂದರೆ, ಎಣ್ಣೆ ಇರೋವರೆಗೂ, ದೀಪದಲ್ಲಿ ಎಣ್ಣೆ ಇರೋವರೆಗೂ ಉರಿತಾರೆ ದೀಪ. ಎಣ್ಣೆ ಖಾಲಿ ಆದರೆ ಏನಾಗುತ್ತೆ? ಹಾರಿಬಿಡುತ್ತೆ. ಹಾಗೆ ಇಟ್ ಬ್ಲೆಸತ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್. ಏನು? ತಗೊಳ್ಳೋರು ಮತ್ತು ಕೊಡೋರು ಇವರು ಹೆಚ್ಚಾಗ್ತಾ ಹೋಗಬೇಕು. ಎಲ್ಲಿವರೆಗೆ ಹೆಚ್ಚಾಗ್ತಾರೆ? ಮರ್ಸಿ ಇರೋವರೆಗೂ ಹೆಚ್ಚಾಗ್ತಾರೆ. ಕರುಣೆ ಇರೋವರೆಗೂ ಕೊಡೋನು, ಕೊಡುಗೈ ದಾನಿನೂ ಇರ್ತಾನೆ, ಇಸ್ಕೊಳ್ತಕ್ಕಂತಹ ಮಹಾನುಭಾವನೂ ಕೂಡ ಇರ್ತಾನೆ ಅಲ್ವಾ? ನೋಡಿ, ಯಾರು ಅದೇನು ಹೇಳ್ತಾರಲ್ಲ ಫಕೀರ್ಗಳು ಅಂತ ಕೇಳಿದ್ರ? ಫಕೀರ್ ಅಂತಂದರೆ ಒಂದೊಂದು ಕಾಯಿನು, ಒಂದೊಂದು ರೂಪಾಯಿನೂ ಕೂಡ
ಅನೇಕ ಜನರ ಆಶೀರ್ವಾದದಿಂದ ಬಂದಿರುತ್ತೆ. ನಮ್ಮ ಹತ್ರ ಸುಮಾರು ದುಡ್ಡಿರುತ್ತೆ, ಅದಕ್ಕೆ ಆಶೀರ್ವಾದ ಇರಲ್ಲ. ಅವ್ರು ಭಿಕ್ಷೆ ಬೇಡಿರ್ತಾರಲ್ಲ, ಆ ಒಂದೊಂದು ಕಾಯಿನ್ಗೂ ಕೂಡ ಒಂದು ವ್ಯಾಲ್ಯೂ ಇರುತ್ತೆ. ಯಾಕಂದರೆ ಒಂದು ಒಳ್ಳೆಯ ಮನಸ್ಸಿಂದ ಕೊಟ್ಟಿರ್ತಾರೆ, ಒಂದು ಕರುಣೆ ಅಂತಕ್ಕಂಥ ಗುಣದಿಂದ ಕೊಟ್ಟಿರ್ತಾರೆ. ಹಾಗಾಗಿ ದೇವಸ್ಥಾನದಲ್ಲಿ ಹುಂಡಿಯಲ್ಲಿರ್ತಕ್ಕಂತಹ ದುಡ್ಡಿಗೂ ನಮ್ಮ ಜೇಬಲ್ಲಿರ್ತಕ್ಕಂಥ ದುಡ್ಡಿಗೂ ವ್ಯತ್ಯಾಸ ಇದೆ. ಅಲ್ಲಿ ಭಕ್ತಿಯ ದುಡ್ಡಾಗುತ್ತೆ, ಇದು ಶ್ರಮದ ದುಡ್ಡಾಗಿರುತ್ತೆ, ನಮ್ಮ ದುಡ್ಡಾಗಿರುತ್ತೆ. ಅದಕ್ಕೆ ತೀರ್ಥದ ವಿಚಾರದಲ್ಲೂ ಕೂಡ ಡಿಫ್ರೆನ್ಸ್. ಎಳ್ನೀರು ನಮ್ಮನೇಲಿ ಆರಾಮ್ ತಗೊಂಡು ಕುಡಿಬೋದು, ಅದೇ ಎಳ್ನೀರನ್ನು ದೇವಸ್ಥಾನದಲ್ಲಿ ಇಟ್ಟು ಕುಡಿದ್ರೆ ಏನಾಗುತ್ತೆ? ಪ್ರಸಾದ ಆಗುತ್ತೆ. ಹಾಗೆ ಪ್ರಸಾದಕ್ಕೆ ಸಮಾನ ಆ ಹಣ. ಅಂಡರ್ಸ್ಟ್ಯಾಂಡ್? ಸೊ ಇಟ್ ಬ್ಲೆಸತ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್. ಕೊಡೋನು ಮತ್ತು ಇಸ್ಕೊಳ್ಳೋನು ಇಬ್ಬರೂ ಕೂಡ ರೈಸ್ ಆಗಬೇಕು. ಅವ್ರು ಹೆಚ್ಚಾದಂಗೆಲ್ಲ ಕರುಣೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅವ್ರು ಕಡಿಮೆ ಆಗ್ತಿದ್ದಾರೆ ಅಂತಂದರೆ ಕರುಣೆ ಇಲ್ಲ ಅಂದರೆ, ಎಣ್ಣೆ ಖಾಲಿ ಆಗ್ತಿದೆ ಅಂತಂದರೆ, ಅದು ಏನು ದೀಪದ ಬೆಳಕು ಕಡಿಮೆ ಆಗ್ತಿದೆ ಅಂತಂದರೆ ಅಲ್ಲಿ ಎಣ್ಣೆ ಕಡಿಮೆ ಆಗ್ತಿದೆ ಅಂತ ಅರ್ಥ. ಅಂದರೆ ಇಲ್ಲಿ ಕರುಣೆ ಕಡಿಮೆ ಆಗ್ತಿದೆ ಅಂತ. ಆದರೆ ಕರುಣೆ ರೈಸ್ ಆಗಬೇಕಂದ್ರೆ ನೋಡಿ, ಇಟ್ ಈಸ್ ಮೈಟಿಯೆಸ್ಟ್ ಇನ್ ದಿ ಮೈಟಿಯೆಸ್ಟ್. ಪ್ರಬಲವಾಗಿರುವಂಥದ್ರಲ್ಲಿ ಪ್ರಬಲ ಇದು ಕರುಣೆ, ಅಷ್ಟು ಸುಲಭ ಅಲ್ಲ. ಅಂಡರ್ಸ್ಟ್ಯಾಂಡ್? ಯಾರನ್ನು ನಾವು ಜಾಸ್ತಿ ಪೂಜಿಸ್ತೀವಿ, ಯಾರನ್ನು ತುಂಬ ದೊಡ್ಡವರು ಅಂತ ಇಟ್ಟಿರ್ತೀವಿ ಅಂದರೆ, ಯಾರಿಗೆ ಹೆಲ್ಪಿಂಗ್ ನೇಚರ್ ಇರ್ತವೆ ನಾವು ದೊಡ್ಡವರು ಅಂತ ಕರಿತೀವಿ, ದೇವತಾ ಮನುಷ್ಯ ಅಂತ ಕರಿತೀವಿ. ಇಟ್ ಈಸ್ ಮೈಟಿಯೆಸ್ಟ್ ಇನ್ ದಿ ಮೈಟಿಯೆಸ್ಟ್. ಇಟ್ ಬಿಕಮ್ಸ್ ಏನು ಮಾಡುತ್ತೆ ಕರುಣೆ ಅಂತಕ್ಕಂಥದ್ದು? ಕೊಡೋನ್ಗೂ ಮತ್ತು ಸ್ವೀಕರಿಸೋನ್ಗೂ ಇಬ್ಬರನ್ನು ಕೂಡ ರೈಸ್ ಮಾಡುತ್ತೆ. ಇಟ್ ಬ್ಲೆಸತ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್. ಇಟ್ ಈಸ್ ಮೈಟಿಯೆಸ್ಟ್ ಇನ್ ದಿ ಮೈಟಿಯೆಸ್ಟ್. ಇಟ್ ಬಿಕಮ್ಸ್. ಅವರನ್ನು ತುಂಬ ದೊಡ್ಡವರನ್ನಾಗಿ ಮಾಡುತ್ತೆ, ಪ್ರಬಲರನ್ನಾಗಿ ಮಾಡುತ್ತೆ ಈ ಕರುಣೆ ಅಂತಕ್ಕಂಥದ್ದು. ನೆಕ್ಸ್ಟ್ ಸ್ಟ್ಯಾನ್ಸಾ. ದಿ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್. ದಿ ಥ್ರೋನ್ಡ್ ಮೊನಾರ್ಕ್ better than his crown. His scepter shows the force of temporal power. His scepter shows the force of temporal power. The attribute to awe and majesty. The attribute to awe and majesty. Wherein does sit the dread and fear of kings. Wherein does sit the dread and fear of kings. But mercy is above the scepter's way. But mercy is above the scepter's way. The quality of mercy is no strain. The quality of mercy is no strain. Yes, my dear students, the throned monarch better than his crown. His scepter shows the force of temporal power, the attribute to awe and majesty. Wherein doth sit the dread and fear of kings, but mercy is above the scepter's way. The throned monarch. Throne means what? ಸಿಂಹಾಸನ. ಥ್ರೋನ್ ಮೀನ್ಸ್ ಸಿಂಹಾಸನವನ್ನು ಅಲಂಕರಿಸಿರ್ತಕ್ಕಂತಹ ಮೊನಾರ್ಕ್, ರಾಜ. ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಆ ರಾಜನ ಕಿರೀಟಕ್ಕಿಂತ ರಾಜ ಮುಖ್ಯ ಆಗ್ತಾನೆ. ರಾಜ ಇಲ್ಲ ಅಂದರೆ ಕಿರೀಟಕ್ಕೆ ವ್ಯಾಲ್ಯೂನೇ ಇರಲ್ಲ. ಇರುತ್ತಾ? ಇರಲ್ಲ. ಅಧಿಕಾರ ಇದ್ರೆ ಚಲಾಯಿಸ್ಬೋದು, ಅಧಿಕಾರ ಇಲ್ಲ ಅಂದರೆ ಏನು ಚಲಾಯಿಸೋಕೆ ಸಾಧ್ಯ? ಹಾಗಾಗಿ ದಿ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್. ಕ್ರೌನ್ ಮೀನ್ಸ್ ವಾಟ್? ಕಿರೀಟ. ಹಿಸ್ ಸ್ಕೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪೊರಲ್ ಪವರ್. ಹಿಸ್ ಸ್ಕೆಪ್ಟರ್ ಮೀನ್ಸ್ ರಾಜದಂಡ. ಆ ರಾಜದಂಡ ಏನನ್ನ ಶೋ ಮಾಡುತ್ತೆ ಅಂತಂದರೆ ದಿ ಫೋರ್ಸ್ ಆಫ್ ಟೆಂಪೊರಲ್ ಪವರ್. ಟೆಂಪೊರಲ್ ಪವರ್ ಮೀನ್ಸ್ ವರ್ಡ್ಲಿ ಪವರ್. ವರ್ಡ್ಲಿ ಪವರ್ ಮೀನ್ಸ್ ಪ್ರಾಪಂಚಿಕ ಶಕ್ತಿಯನ್ನು ತೋರಿಸುತ್ತೆ. ಯಾವುದು? ಅವನು ಇಟ್ಕೊಂಡಿರ್ತಕ್ಕಂಥ ಒಂದು ಖಡ್ಗ, ದಂಡ. ಅದೇನು ಮಾಡುತ್ತೆ ಸ್ಕೆಪ್ಟರ್ ಅಂತಂದರೆ ದಿ ಅಟ್ರಿಬ್ಯೂಟ್ ಈಸ್ ಅ ಕ್ವಾಲಿಟಿ. ಅಟ್ರಿಬ್ಯೂಟ್ ಟು ಆವ್ ಆ್ಯಂಡ್ ಮೆಜೆಸ್ಟಿ. ಅದೇನು ಮಾಡುತ್ತೆ ರಾಜದಂಡ ಅಂತಕ್ಕಂಥದ್ದು ಎಲ್ಲರನ್ನೂ ಕೂಡ ಭೀತಿಯನ್ನು ಹುಟ್ಟಿಸುತ್ತೆ. ಆ್ಯಂಡ್ ಮೆಜೆಸ್ಟಿ ಭೀತಿಯನ್ನು ಹುಟ್ಟಿಸಿ ಎಲ್ಲರೂ ಕೂಡ ಸೈಲೆಂಟಾಗಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಫುಲ್ ಕ್ರೌಡ್ ಇರುತ್ತೆ, ಗಲಾಟೆ ಮಾಡ್ತಿರ್ತಾರೆ ಜನ, ಅವರು ಇಚ್ಛಾ ಬಟ್ಟೆ ಇರ್ತಾರೆ. ಅವಾಗ ಅವನ್ನೆಲ್ಲ ಸುಮ್ಮನಿಸೋದಕ್ಕೆ ಏನು ಮಾಡ್ತಾರೆ ಪೊಲೀಸ್ನವರು? ಗಾಳಿಯಲ್ಲಿ ಗೊಂಡು ಒಂದು ಟ್ರೆಂಡ್ ಅನ್ನಿಸ್ಬಿಡ್ತಾರೆ. ಢುಮ್ ಅನ್ನಿಸ್ದಾಗ ಏನಾಗುತ್ತೆ? ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಯಾಕಂದರೆ ಅವರು ಪೊಲೀಸ್ ಮುಖ್ಯ ಆಗಲ್ಲ, ಪೊಲೀಸಲ್ಲಿ ಕೈಯಲ್ಲಿರ್ತಕ್ಕಂಥ ಗನ್ ಮುಖ್ಯ. ಆದರೆ ಗನ್ನಿಗೆ ಯಾವಾಗ ಬೆಲೆ ಬರುತ್ತೆ? ಆ ಪೊಲೀಸ್ ಆ ಯೂನಿಫಾರ್ಮಿಟಿಯಲ್ಲಿ ಇದ್ದಾಗ ಮಾತ್ರ. ನಾವೆಲ್ಲ ಗನ್ ಇಟ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ನಾವೆಲ್ಲ ಶೂಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಅವ್ರಿಗೆ ಮಾತ್ರ ಅಧಿಕಾರ ಇರುತ್ತೆ, ಆ ಕ್ಷಣದಲ್ಲಿ ಬಳಸ್ಬೋದು. ಹಾಗೆ
ಹಿಸ್ ಸ್ಕೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಅವನಲ್ಲಿರ್ತಕ್ಕಂಥ ರಾಜದಂಡ ಕೇವಲ ಪ್ರಾಪಂಚಿಕ ಶಕ್ತಿಯನ್ನು ತೋರಿಸುತ್ತೆ. ದಿ ಅಟ್ರಿಬ್ಯೂಟ್ ಆವ್ ಅಂಡ್ ಮೆಜೆಸ್ಟಿ, ಎಲ್ಲರನ್ನೂ ಕೂಡ ಆವ್ ಅಂಡ್ ಮೆಜೆಸ್ಟಿ, ಭಯಭೀತಿಯನ್ನು ಹುಟ್ಟಿಸುತ್ತೆ, ಶಾಂತವನ್ನಾಗಿ ಮಾಡುತ್ತೆ. ವೇರ್ ಇನ್, ಅಲ್ಲಿ ಡೋತ್ ಮೀನ್ಸ್ ಹಿಯರ್ ವರ್ಡ್ ಯೂಸ್ ಇಂಗ್ಲಿಷ್, ಡೋತ್ ಡಸ್, ವೇರ್ ಇನ್ ಡಸ್ ಸಿಟ್ ದ ಡ್ರೆಡ್ ಅಂಡ್ ಫಿಯರ್ ಆಫ್ ಕಿಂಗ್ಸ್, ಎಲ್ಲರನ್ನೂ ಕೂಡ ಏನು ಮಾಡುತ್ತೆ, ಭಯಭೀತಿಯನ್ನಾಗಿ ಮಾಡುತ್ತೆ. ಸೊ ಆ ರಾಜದಂಡ ಅವನಲ್ಲಿದ್ದಾಗ ಮಾತ್ರ, ಇದ್ದಾಗ ಅವನದನ್ನು ಹೇಗೆ ಬೇಕಾದರೂ ಜನರನ್ನು ಹೆದರಿಸ್ಬೋದು, ಗಾಬರಿಗೊಳಿಸ್ಬೋದು, ಅವನಿಷ್ಟಕ್ಕೆ ತಕ್ಕಂತೆ ನಡೆಸ್ಕೊಳ್ಬೋದು ಪ್ರಜೆಗಳನ್ನು. ಬಟ್ ಆದರೆ ಮರ್ಸಿ ಈಸ್ ಅಬೌವ್ ದಿ ಸ್ಕೆಪ್ಟರ್ಸ್ ವೇ, ಇದೆಲ್ಲದಕ್ಕಿಂತ ಮಿಗಿಲಾಗಿದ್ದು ಯಾವುದು? ಅದೇ ರಾಜನಲ್ಲಿ ಆ ರಾಜದಂಡಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಸ್ಕೆಪ್ಟರ್ಗಿನ್ನ ಮಿಗಿಲಾಗಿರೋದು ವಿಚ್ ವರ್ಡ್ ಈಸ್, ವಿಚ್ ಒನ್ ಕ್ವಾಲಿಟಿ ಈಸ್ ಬೆಟರ್ ದ್ಯಾನ್ ಸ್ಕೆಪ್ಟರ್, ಬೆಟರ್ ದ್ಯಾನ್ ಸ್ಕೆಪ್ಟರ್ಸ್. ರಾಜದಂಡಕ್ಕಿಂತ ದೊಡ್ಡದು ಯಾವುದು ಅಂತಂದರೆ ಮರ್ಸಿ. ಮರ್ಸಿ ಈಸ್ ಅಬೌವ್ ದಿ ಸ್ಕೆಪ್ಟರ್ಸ್ ವೇ. ಸ್ವೇ ಮೀನ್ಸ್ ಹಿಯರ್ ಆಳ್ತಕ್ಕಂಥದ್ದು. ರಾಜದಂಡ ಇಟ್ಕೊಂಡು ಆಳ್ತಾನೆ ಅವನು, ಕತ್ತಿಯನ್ನು ಇಟ್ಕೊಂಡು ಯುದ್ಧವನ್ನು ಮಾಡ್ತಾನೆ, ಗನ್ ಇಟ್ಕೊಂಡು ಶೂಟ್ ಮಾಡ್ತಾನೆ. ಅದಕ್ಕಿಂತ ದೊಡ್ಡದು ಯಾವುದಪ್ಪ ಅಂತಂದರೆ ಕರುಣೆ. ಆಗ ತಾನೇ ಕುತ್ತಿಗೆಗೆ ನೇಣಿಗೆ ಶರಣಾಗ್ತಾ ಇದ್ದಾನೆ, ಹಗ್ಗ ಬೀಳ್ತಾ ಇದೆ ಅನ್ನೋ ಸಮಯದಲ್ಲಿ ಅದನ್ನು ಕ್ಷಮಾಪಣೆ ಅಂತಕ್ಕಂಥದ್ದು ಬಂದಾಗ, ಕ್ಷಮಿಸಿದಾಗ ಏನಾಗುತ್ತೆ, ಫರ್ಗಿವ್ನೆಸ್ ಬಂದಾಗ ಏನಾಗುತ್ತೆ, ಅವನಿಗೆ ಮತ್ತೊಂದು ಸಾರಿ ತನ್ನ ತಾಯಿಯ ಗರ್ಭದಲ್ಲಿ ಒಂದು ಸಾರಿ ಹುಟ್ಟಿದಂಗಾಗುತ್ತೆ. ಸ್ವರ್ಗ ಸುಖ ಅಲ್ವಾ? ನಾವೇನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಮನ್ನು ಹೊಗಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಮನ್ನು ಒಳ್ಳೆ ಹುಡುಗರಂತ ಹೇಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಒಳ್ಳೆಯವರು ಹೊಗಳಬೇಕು ಅಂದರೆ ಒಳ್ಳೇದು ಕೆಲಸನೇ ಮಾಡಬೇಕು ಅಂದಾಗ ನಾವು ಕಷ್ಟದಲ್ಲಿರ್ತಕ್ಕಂಥ ಒಂದು ಸಹಾಯವನ್ನು ಮಾಡಬೇಕು, ಹೆಲ್ಪಿಂಗ್ ಹ್ಯಾಂಡಾಗಿ ನಾವು ಆಗಬೇಕು, ಸಹಾಯ ಹಸ್ತವನ್ನು ನಾವೇ ಏನು ಮಾಡಬೇಕು, ಆಗಬೇಕು. ಆ ರೀತಿಯಲ್ಲಿ ಆದಾಗ ಮಾತ್ರ ಇನ್ನೊಬ್ಬರು ನಮ್ಮನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ, ಹೊಗಳುತ್ತಾರೆ. ಓಕೆ, ನೆಕ್ಸ್ಟ್ ಸ್ಟ್ಯಾನ್ಜಾ ನೋಡೋಣ. It is enthroned in the heart of kings. It is enthroned in the heart of kings. It is an attribute to God himself. It is an attribute to God himself. And earthly power doth then show likest gods. And earthly power doth then show likest gods. When mercy sees injustice. When mercy sees injustice. See, it is enthroned in the heart of kings. It is enthroned in the heart of kings. ಹಾಗಾದರೆ ಈ ಮರ್ಸಿ ಎಲ್ಲಿರಬೇಕು? ಎಂಥೋಡ್ ಅಲಂಕರಿಸಬೇಕು. ಎಲ್ಲಿ? ಇನ್ ದಿ ಹಾರ್ಟ್, ಹೃದಯ ಸಿಂಹಾಸನದಲ್ಲಿ. ಹೃದಯ ಸಿಂಹಾಸನದಲ್ಲಿ ಅಲಂಕರಿಸಬೇಕು. ಏನು ಅರ್ದ್ಲಿ ಪವರ್ ಅಂತಕ್ಕಂಥ ಥ್ರೋನ್ ಮೊನಾರ್ಕಲ್ಲ ಅಲಂಕರಿಸೋದು, ಈ ಥ್ರೋನಲ್ಲ ಅಲಂಕರಿಸೋದು. ಎಲ್ಲಿ? ಅದರ ಮೇಲೆ ಅಲಂಕರಿಸಿರ್ತಕ್ಕಂಥ ರಾಜನ ಹೃದಯ ಸಿಂಹಾಸನದಲ್ಲಿ ಅಲಂಕರಿಸಬೇಕು. ಯಾರವನು? ಕಿಂಗ್ಸ್. ಇಟ್ ಈಸ್ ಎಂಥ್ರೋನ್ಡ್ ಇನ್ ದಿ ಹಾರ್ಟ್ ಆಫ್ ಕಿಂಗ್ಸ್. ಇಟ್ ಈಸ್ ಅನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ಯಾರ ಹೃದಯ ಸಿಂಹಾಸನದಲ್ಲಿ, ರಾಜನ ಹೃದಯ ಸಿಂಹಾಸನದಲ್ಲಿ ಆ ಕರುಣೆ ಅಂತಕ್ಕಂಥದ್ದು ಗುಣ, ಅಟ್ರಿಬ್ಯೂಟ್ ಮೀನ್ಸ್ ಕ್ವಾಲಿಟಿ, ಆ ಗುಣ ಅಲಂಕರಿಸುತ್ತೋ ಅವನನ್ನು ಹೇಗೆ ನೋಡ್ತಾರೆ ಜನ ಅಂತಂದರೆ ದೇವರಂತೆ ನೋಡ್ತಾರೆ. ಅಂಡ್ ಅರ್ದ್ಲಿ ಪವರ್ ಡೋತ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್. ಈ ಅರ್ದ್ಲಿ ಪವರಲ್ಲಿ, ಈ ಪ್ರಾಪಂಚಿಕ ಶಕ್ತಿ ಇದೆಯಲ್ಲ, ಇದು ಇಲ್ಲಿತ್ಕೊಂಡು ಡಸ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್. ನಾವು ಇಲ್ಲಿತ್ಕೊಂಡೆ ದೇವರಾಗ್ಬೋದು, ಸ್ವರ್ಗದಲ್ಲಿ ದೇವರಾಗೋದಲ್ಲ, ಇಲ್ಲಿತ್ಕೊಂಡೆ ದೇವರಾಗ್ಬೋದು. ಅದೇ ಹೇಳೋದು ಪಾಪ, ಸ್ವರ್ಗ, ನರಕ, ಪಾಪ, ಪುಣ್ಯ. ಪುಣ್ಯ ಅಂತಕ್ಕಂಥದ್ದು ಎಲ್ಲಿದೆ ಅಂತಂದರೆ ಒಳ್ಳೆಯ ಗುಣಗಳನ್ನು ಇಟ್ಕೊಂಡಾಗ ಮಾತ್ರ. ಪಾಪ ಎಲ್ಲಿದೆ ಅಂತಂದರೆ ಒಳ್ಳೆಯ ಗುಣಗಳನ್ನು ಇಲ್ಲದೆ ಇದ್ದರೆ ಪಾಪ ಬಂದ್ಬಿಡುತ್ತೆ. ಸ್ವರ್ಗ ಯಾವುದು ಅಂತಂದರೆ ಒಂದೊಳ್ಳೆ ಕೆಲಸ ಮಾಡಿದಾಗ ಸ್ವರ್ಗ. ನರಕ ಯಾವುದಪ್ಪ ಅಂತಂದರೆ ಕೆಟ್ಟ ಕೆಲಸಗಳನ್ನು. ಹಾಗಾಗಿ ಏನು ಹೇಳ್ತಾರೆ, ಶರಣರ ಬಾಳನ್ನು ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅಂದರೆ ಶರಣರು ಹೇಗೆ ಸಾಯ್ತಾರೆ ನೋಡು ಅಂತ. ಅಂದರೆ ಒಳ್ಳೆಯ ಸ್ವರ್ಗ ಸುಖದ ಸಾವು ಬರಬೇಕು, ಒಳ್ಳೆಯ ಸಾವನ್ನು ಬರಬೇಕು. ಅಂದರೆ ಅವನು ಒಳ್ಳೆಯ ಕೆಲಸ ಮಾಡಿರ್ತಾನೆ. ಕೆಲವರು ಎಲ್ಲಂದ್ರಲ್ಲೇ ಹೈವೇ ರೋಡ್ಗಳಲ್ಲಿ ಕುಡ್ದು ಸಾಯ್ತಕ್ಕಂಥವ್ರು, ಆಕ್ಸಿಡೆಂಟಾಗಿ ಸಾಯ್ತಕ್ಕಂಥವ್ರು, ಕಾಯಿಲೆ ಬಂದು ಸಾಯ್ತಕ್ಕಂಥವ್ರು. ಯಾಕಂದರೆ ಅನೇಕ ಜನರ ಶಾಪ ಇದೆ, ಅವನು ಕೊಟ್ಟಿಲ್ಲ, ಕಿತ್ಕೊಳ್ತಕ್ಕಂಥ ಕೆಲಸ, ರಬ್ಬಿಂಗ್ ಮಾಡುವಂಥ ಕೆಲಸ. ರಬ್ ಅಂದ್ರೇನು? ಕಿತ್ಕೊಳ್ತಕ್ಕಂಥದ್ದು. ಇವತ್ತೆಲ್ಲ ಅದೇ. ಇವತ್ತೇನು ಎಜುಕೇಟೆಡ್ ಫೂಲ್ಸ್ ಏನು ಮಾಡ್ತಿದ್ದಾರೆ, ರಬ್ ಫ್ರಮ್ ಮದರ್ಸ್, ಇನ್ನೊಬ್ಬರಿಂದ ಕಿತ್ಕೊಳ್ತಾ ಇದ್ದಾರೆ.
ಹಾಗೆ ಮಾಡಬಾರ್ದು. ಆ್ಯಂಡ್ ಅರ್ಲಿ ಪವರ್ ಡೋತ್, ಯಾವಾಗ ನಾವು ಕರುಣೆಯನ್ನು ಇಟ್ಕೊಂಡಿದ್ದೆ ಆದರೆ ವೆನ್ ವಿ ಹ್ಯಾವ್ ದ ಮರ್ಸಿ ಇನ್ ಅವರ್ ಹಾರ್ಟ್ ಶೋ ಲೈಕೆಸ್ಟ್ ಗಾಡ್ಸ್, ನಮ್ಮನ್ನು ದೇವರಂತೆ ನೋಡ್ತಾರೆ. ಆವಾಗ ವೆನ್ ಮರ್ಸಿ ಸೀಸ್ ಆ್ಯಂಡ್ ಜಸ್ಟಿಸ್, ಎಲ್ಲಿ ನ್ಯಾಯ ಇದೆ ಅಂತಂದರೆ, ಎಲ್ಲಿ ಕರುಣೆ ಇದೆಯೋ ಅಲ್ಲಿ ನ್ಯಾಯ ಅನ್ನೋದು ಬರುತ್ತೆ. ಕರುಣೆ ಇದ್ದರೆ ಮಾತ್ರ ನ್ಯಾಯಕ್ಕೆ ಬೆಲೆ. ನ್ಯಾಯ ಎಲ್ಲಿದೆ? ಕರುಣೆಯಲ್ಲಿದೆ. ಅಂಡರ್ಸ್ಟ್ಯಾಂಡ್? ಓಕೆ, ನೋಡಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾನೆ. ದಿ ಪೊಯೆಟ್ ಡಿಸ್ಕ್ರೈಬ್ಸ್ ಸಮ್ ವರ್ಡ್ಸ್ ಹಿಯರ್. ಇಲ್ಲಿ ಫಿಗರ್ ಆಫ್ ಸ್ಪೀಚನ್ನು ಸರ್ವೇ ಸಾಮಾನ್ಯವಾಗಿ ಸಿಮಿಲಿ ಅಂತ ನೋಡ್ತಾ ಹೋಗ್ತೀವಿ. ಸಿಮಿಲಿ ಅಂತಂದರೆ ಅಲಂಕಾರ, ಉಪಮಾಲಂಕಾರ. ಲೈಕ್ ಆ್ಯಸ್ ಲೈಕ್ ಅಂತ ಬಂದಿದ್ದೇ ಆದರೆ ಅದನ್ನೇನಂತ ಕರಿತೀವಿ ನಾವು? ಸಿಮಿಲಿ ಅಂತ ಕರಿತೀವಿ. ಇಲ್ಲಿ ಏನು ಮಾಡಿದ್ದಾನೆ? ಕರುಣೆಯನ್ನು ಹೋಲಿಸಿದ್ದಾನೆ. ಹಿಯರ್ ದ ಪೊಯೆಟ್ ಡಿಸ್ಕ್ರೈಬ್ಸ್ ದ ಮರ್ಸಿ ಟು ರೈನ್, ಜೆಂಟಲ್ ರೈನ್ ಫ್ರಮ್ ಹೆವನ್, ಸ್ವರ್ಗದಿಂದ ಬೀಳುವ ಮಳೆಗೆ ಹೋಲಿಸಿದ್ದಾನೆ. ಅಂಡರ್ಸ್ಟ್ಯಾಂಡ್? ದೆನ್ mercy is mightiest in the mightiest. Then mercy is above the scepter's way. ರಾಜದಂಡಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಮರ್ಸಿ. ಹೀಗೆ ಏನು ಮಾಡಿದ್ದಾನೆ ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಮತ್ತು ಡಿಗ್ರೀಸ್ ಆಫ್ ಕಂಪೇರು ಕೂಡ ಮಾಡ್ತಾ ಹೋಗಿದ್ದಾನೆ ಥರ. ಅಂಡರ್ಸ್ಟ್ಯಾಂಡ್? ಓಕೆ, ಮೀನಿಂಗ್ಸ್ ನೋಡ್ಕೊಳ್ಳಿ. ಸ್ಟ್ರೈನ್ಡ್ ಮೀನ್ಸ್ ಫೋರ್ಸ್, ಕಂಪೆಲ್ಡ್ ಮೀನ್ಸ್ ಬಲವಂತದಿಂದ ಬರ್ತಕ್ಕಂಥದ್ದು. ಡ್ರಾಪೆತ್ ಮೀನ್ಸ್ ಡ್ರಾಪ್ಸ್. Blessed means blessed. Scepter means a decorated rod carried by a king or queen as a symbol of power. ಒಂದು ವರ್ಡಲ್ಲಿ ಕೇಳ್ತಾನೆ, a decorated rod carried by a king or queen to show the power. ಅಧಿಕಾರವನ್ನು ಚಲಾಯಿಸೋದಕ್ಕೋಸ್ಕರ ಒಂದು ಡೆಕೋರೇಟೆಡ್ ರಾಡನ್ನು ಒಬ್ಬ ರಾಜ ಅಥವಾ ರಾಣಿ ತಗೊಂಬರೋದಕ್ಕೆ ಏನಂತ ಕರಿತೀವಿ ಅಂತಂದರೆ ಸ್ಕೆಪ್ಟರ್ ಅಂತ ಕರಿತೀವಿ. ಟೆಂಪೋರಲ್ ಮೀನ್ಸ್ ವರ್ಡ್ಲಿ ಪವರ್ ಮೀನ್ಸ್ ಪ್ರಾಪಂಚಿಕ ಶಕ್ತಿ ಅಂತ. ಮೆಜೆಸ್ಟಿ ಮೀನ್ಸ್ ರಾಯಲ್ ಪವರ್. ಮೆಜೆಸ್ಟಿ ಅಂದ್ರೇನು? ರಾಯಲ್ ಪವರ್. ಆ ರಾಯಲ್ ಪವರನ್ನು ಯೂಸ್ ಮಾಡಿದ್ರೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಕ್ಕಂಥದ್ದು. ಡೋತ್ ಗಂಭೀರ್ಯತೆ ಅಂತ ಹೇಳ್ತಾರೆ ನೋಡಿ ಹಾಗೆ. ಡೋತ್ ಮೀನ್ಸ್ ಡಸ್. ಡೋತ್ ಈಸ್ ಓಲ್ಡ್ ಯೂಸ್ ಇಂಗ್ಲೀಷ್. ಡ್ರೆಡ್ ಮೀನ್ಸ್ ಕ್ರಿಯೇಟ್, ಭಯ ಬೀಳಿಸ್ತಕ್ಕಂಥದ್ದು. ಎಂಥ್ರೋನ್ಡ್ ಮೀನ್ಸ್ ಸೀಟೆಡ್, ಅಲಂಕರಿಸ್ತಕ್ಕಂಥದ್ದು. ಅಟ್ರಿಬ್ಯೂಟ್ ಮೀನ್ಸ್ ಕ್ವಾಲಿಟಿ, ಕ್ಯಾರೆಕ್ಟರ್, ಅದರ ಲಕ್ಷಣ, ಫೀಚರ್. ಲೈಕೆಸ್ಟ್ ಗಾಡ್ಸ್ ಮೀನ್ಸ್ ಲೈಕ್ ದಟ್ ಆಫ್ ಗಾಡ್, ದೇವರ ಹಾಗೆ, ದೇವರ ಥರ. ಸೀಸನ್ಸ್ ಮೀನ್ಸ್ ಟೆಂಪರ್ಸ್. ಎನೋಬಲ್ ಮೀನ್ಸ್ ಮೇಕ್ ಸಮಥಿಂಗ್ ನೊಬೆಲ್, ಕೆಲವರನ್ನು ಉತ್ತಮರನ್ನಾಗಿ ಮಾಡೋದಕ್ಕೆ ಏನಂತ ಕರಿತೀವಿ? ಎನೋಬಲ್ ಅಂತ ಕರಿತೀವಿ. ಓಕೆ, ಸೊ ನೀವೇನು ಮಾಡಬೇಕು? ಈ ಟೆಂಪೋರಲ್ ಪವರ್, ಡಿವೈನ್ ಪವರ್ಗಳನ್ನು ಏನು ಮಾಡ್ಬೇಕು? ನೀವು ಅದು ಲಿಸ್ಟನ್ನು ರೆಡಿ ಮಾಡಬೇಕು. ಜೊತೆಗೆ ಸ್ಟ್ಯಾನ್ಸನ್ನು ಪೂರ್ತಿ ಪಯಮನ್ನು ನೀವು ಓದ್ಕೊಬೇಕು, ಪ್ರಾಕ್ಟೀಸ್ ಮಾಡಬೇಕು. ರಿಟರ್ನಲ್ಲಿ ಪ್ರಾಕ್ಟೀಸ್ ಮಾಡಿ. ನೀವು ಎಕ್ಸಾಮಲ್ಲಿ ನಿಮಗೆ ಓರಲ್ಲಿ ಕೇಳಲ್ಲ, ನೀವು ಓರಲ್ಲಿ ಪ್ರಾಕ್ಟೀಸ್ ಮಾಡಿ. ಬಾಯಲ್ಲಿ ಬಂದರೆ ಕೈಯಲ್ಲಿ ಬರುತ್ತೆ. ಸೊ ಬಾಯಿಗೂ ಕೈಗೂ ಎರಡಕ್ಕೂ ಕೊಡಬೇಕು. ಓರಲ್ ಆ್ಯಂಡ್ ರಿಟರ್ನ್ ಎರಡೂ ಬರಬೇಕು. ನಮ್ಮದು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿದ್ದರೆ ಸ್ಪೆಲ್ಲಿಂಗನ್ನು ಕ್ಲೀನಾಗಿ ನಾವು ಇಲ್ಲಿ ಬರಿತಾ ಹೋಗ್ಬೋದು. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್. ಒಂದು ವರ್ಕ್ಶೀಟ್ಗಳು ತೊಗೊಂಬರ್ರಿ, ಬಫ್ ಶೀಟ್ಗಳು ತೊಗೊಂಬಂದು ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ? ಬರಿತಾ ಇರ್ರಿ. ಡೈಲಿ ಒಂದೊಂದು ಟೈಮ್ ಬರೀರಿ ಸಾಕು. ಡೈಲಿ ಒನ್ ಟೈಮ್. ಮೆಮೊರೈಸೇಷನ್ ಒಂದು ಕಡೆಗೆ, ಸಮ್ಮರಿಗಳು ಒಂದು ಕಡೆಗೆ ಯಾವ್ದು ಹೇಳಿರ್ತೀವಿ ಅದು. ಮೆಮೊರೈಸೇಷನ್ ಡೈಲಿ ಒಂದು ಟೈಮ್ ಬರೆದ್ಬಿಟ್ರೆ ಅದು ಪ್ರಾಕ್ಟೀಸ್ ಆಗುತ್ತೆ. ಸೊ ಇದೇನಾಗುತ್ತೆ, ಇಲ್ಲಿ ನಿಮಗೆ ಇಲ್ಲಿ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನಾಲೆಡ್ಜ್ ಗಿವ್ಸ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಎಕ್ಸಾಮಲ್ಲಿ ನಿಮ್ಮ ಸುಮ್ಮನೆ ನಿದ್ಗಣ್ಣಲ್ಲಿ ಕುಂಡ್ರಿಸೋದು ಕೂಡ ಬರೀತೀರಾ. ಅಂಡರ್ಸ್ಟ್ಯಾಂಡ್? ಸೊ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಪದ್ಯವಾದಂತಹ ಸಮರೈಸೇಷನ್ಗೆ ಕೇಳ್ತಕ್ಕಂತಹ ಸಾರಾಂಶವನ್ನು 4 ಅಂಕಗಳಿಗೆ ಕೇಳುವಂತಹ ಒಂದು ಪದ್ಯ ಯಾವುದು? ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಂತಕ್ಕಂಥ ಪಯಮನ್ನು ನೋಡೋಣ. ಅದಕ್ಕಿಂತ ಮುಂಚೆ ಮಕ್ಕಳೇ, ಮರ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಒತ್ತಿ. ಈಗ ಆಲ್ರೆಡಿ ಒತ್ತಿರ್ತೀರಾ, ಮತ್ತೆ ಅನ್ಸ್ಕ್ರೈಬ್ ಆಗ್ಬಿಡುತ್ತೆ. ಮಾಡಿಲ್ದೇ ಅವರು ಏನು ಮಾಡಬೇಕು? ಇನ್ನೊಬ್ರಿಗೆ ಪ್ರಮೋಟ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಇನ್ನೊಬ್ಬರಿಗೆ ಈ ವಿಡಿಯೋಗಳನ್ನು ಪ್ರಮೋಟ್ ಮಾಡಿ, ಇನ್ನೊಬ್ರಿಗೆ ತೋರಿಸಿ, ಹೇಳಿ. ನೀವು ಫಾರ್ ಎಕ್ಸಾಂಪಲ್ ಆಬ್ಸೆಂಟ್ ಆಗಿರ್ತಾರೆ ಕ್ಲಾಸ್ಗಳಲ್ಲಿ. ಸೊ ನನಗೆ ಹೇಳ್ಕೊಡು ಅಂತಾರೆ. ನನಗೆ ಹೇಳ್ಕೊಡೋಕ್ಕಾಗಲ್ಲ, ಈ ನಿಮ್ಮ ಮನೆಯಲ್ಲಿ ಮೊಬೈಲ್ ಇರುತ್ತೆ, ನೋಡ್ಕೋ, ಇದನ್ನು ಚಾನಲ್ ತಗೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನು ಪ್ರಮೋಟ್ ಮಾಡಬೇಕು. ಸೊ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ, ಇದು ಮಕ್ಕಳಿಗಾಗಿ ಶಿಕ್ಷಣ ಎನ್ನುವಂತಹ ಕರ್ನಾಟಕದ ಹೆಮ್ಮೆಯ ಚಾನಲನ್ನು ಪ್ರೋತ್ಸಾಹಿಸಿ. ನಮಗೂ ಕೂಡ ಒಂದು ಹೆಮ್ಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಒಬ್ಬ ಹುಡುಗ ಒಳ್ಳೆ ರ್ಯಾಂಕಲ್ಲಿ ಬಂದರೆ, ಒಳ್ಳೆ ಮಾರ್ಕ್ಸನ್ನು ತೆಗೆದ್ರೆ ನಮಗೆಲ್ಲ ಒಂದು ಕಡೆ ಒಂದು ಖುಷಿ, ಒಂದು ಹೆಮ್ಮೆ, ಅದು ಕೂಡ ನಮಗೊಂದು ಒಳ್ಳೆಯದಾಗುತ್ತೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್.